ಉಮಾಮಹೇಶ್ವರಿ ದೇವಸ್ಥಾನ ಉಮಾಪುರಿ ಕಾಪಿಕಾಡು ನೆತ್ತ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಿದ್ಧತೆ ಸುಮಾರು ಆಜಿ ತಿಂಗಳು ಹಿಡಿದಿಂಚಿ ಶುರುವಾತುಂಡು. ಇತ್ತೆ ಈ ಒಂಜಿ ಹೊಸ ನಗರ ಅದು ಉಮಾಪುರಿದ ನಿಜವಾಯಿನ ಒಂಜಿ ಉಮಾಪುರಿಯ ಮೂಲ ಸೃಷ್ಟಿ ಆತುಂಡು. ರಾಜ ರಸ್ತೆರ್ದು ಉಲೈ ಬರ್ಪುನ ಸಾದಿಗೆ ಪೂರ್ಣ ಕೇಸರಿಮಯ ಅದು ಸಂತೋಷ್ ಕಾಪಿಕಾಡ್ ಮೇರಿನ ನೇತೃತ್ವದ ಓಷನ್ ಫ್ಲವರ್ಸ್ ಆ್ಯಂಡ್ ಡೆಕೋರೇಷನ್ದ ನೇತೃತ್ವಡು ಅವರ ಬಾರಿ ಪೊರ್ಲುದ ಒಂಜಿ ಕೇಸರಿ ಮರವಾಣ ಅಂಚಿನ ಉಮಾಪುರಿ ನಗರನ ಸೃಷ್ಟಿ ಮಾಡ್ತಿದ್ದಾರೆ. ಸಾವಿರದಲ್ಲ ಹೆಚ್ಚ ಮೀಟರ್ದ ಒಂಜಿ ಕುಂಟು ಕೇಸರಿ ವಸ್ತ್ರ ಈ ಒಂಜಿ ಡೆಕೋರೇಷನ್ಗೆ ಈ ಒಂಜಿ ಅಲಂಕಾರಕ್ಕೆ ಉಪಯೋಗ ಆಗ್ತದೆ. ಅಂಚನೆ ಸಾವಿರಾರು ರೂಪಾಯಿದ ಒಂಜಿ ಪುಷ್ಪ ನೈಜ ಪುಷ್ಪ ನೆಕ್ ಡೆಕೋರೇಷನ್ಗೆ ಬಳಕೆ ಮಾಡ್ತದ. ಅಂಚನೆ ವೇದಿಕೆ ಅವಾರ್ಡ್ ಬಾಕಿದ ಪೂರ ಅನ್ನಛತ್ರ ಅವಾರ್ಡ್ ಉಗ್ರಾಣ ಅವಾರ್ಡ್ ಬಾರಿ ಪೊರ್ಲುಡು ಒಂಜಿ ಆರು ಐನು ಕ್ರಿಯೇಟ್ ಮಾಡ್ತಿದ್ದಾರೆ. ಅಂಚನೆ ಮುಲ್ಪದ ಕಾರ್ಯಕರ್ತರು ಕರಿನ ಒಂಜಿ ಮೂಜಿ ತಿಂಗಳು ದಿಂಚಿ ಬಾರಿ ಪೊರ್ಲುಡು ಬಾರಿ ಒಂಜಿ ಎಡ್ಡೆ ಮನಸ್ಸುಡು ಒಮ್ಮತೋಡು ಬಾರಿ ಕೆಲಸ ಮಾಡ್ತೊಂದುಲ್ಲೇರು. ಮುರಳೀಧರ ನಾವಡ ಬಂಡದು ಬಡಾಜಿ ಹಿಡ್ದು ಮುಲ್ತ ಬ್ರಹ್ಮಕಲಶ 31 ಹಿಡ್ದು ಬುಕ್ಕ ಆಜಿ ತಾರೀಕು ಮುಟ್ಟ ಬ್ರಹ್ಮಕಲಶದ ಏರ್ಪಾಡು ಅವತ್ತಂದೆ 7 ಹೆಣ್ಮೈಕ್ ಜಾತ್ರೆ ಅಂಚ ದಿನಕ್ಕೂ ಸಾಧಾರಣ ಒಂಜಿ 5 ಹಿಡ್ದು 6,000 ಮುಟ್ಟ ಒಣಸದ ಏರ್ಪಾಡು ಲಾಸ್ಟ್ ಬ್ರಹ್ಮಕಲಶದಾನಿ ಒಂಜಿ 10,000 ಏರ್ಪಾಡು ಅಂಚ ಆತ ಏರ್ಪಾಡು ನಮ್ಮ ಮಂತೊಂದುಳ್ಳ ಐತೊಟ್ಟಿಗೆ ಸ್ವೀಟ್ದ ವ್ಯವಸ್ಥೆ ಎಲ್ಲ ಉಂಡು. ರಡ್ಡು ಬೊರ್ತುಗು ಸ್ವೀಟ್ ಸೇರಿದು ಒಣಸು ಅವತ್ತು ಕಾಂಡೆ ಕಾಪಿ ತಿಂಡಿ ಪಂಡದ ಒಂಜಿ 500 ದುಡ್ದು 1,000 ಜನತ ಏರ್ಪಾಡು ಈತ ವ್ಯವಸ್ಥೆ ಪೂರ ನಮ್ಮ ಮನ್ಪೇರೆ ನಮ್ಮ ಒಂಜಿ 25 ಜನತ ಬ್ಯಾಚ್ ನಮ್ಮ ಉಳ್ಳ. ಕಾಂಡೆ ಬಲಾರಗ್ ದಿನಕ್ಕೂ ಒಂಜೊಂಜಿ ನಮೂನೆದ ಇಡ್ಲಿ ಸಾಂಬಾರು ವಡೆ ಪಂಡದು ಒಂಜಿ ದಿನ ಮಂತಂಡ ಬೊಕ್ಕ ದೋಸೆದ ಐಟಮ್ ಒಂಜಿ ದಿನ ಬೊಕ್ಕ ಸಜ್ಜಿಗೆ ಬಜ್ಜಿಲು ಪಲಾವು ಕಚಂಬಾರು ಪಂಡದು ದಿನಕ್ಕೂ ವೆರೈಟಿ ಒಂಜೊಂಜಿ ಐಟಮು. ಮಧ್ಯಾಹ್ನಗಳ ಅಂಚನೆ ಇನಿ ಮಂತನ ಐಟಮು ಎಲ್ಲಗಿಜ್ಜಿ ಅಂಚನೆ ಮಧ್ಯಾಹ್ನಗ ಮಂತನ ಐಟಮ್ ರಾತ್ರಿಗಿಜ್ಜಿ ಬೇತೆನೇ ಮನ್ಪುನಿ ಒಂಜಿ ಮೂಜಿ ಹಿಡ್ದು 4,000 ಮುಟ್ಟ ಒಂಜಿ ಪೊರ್ತುಗು ಜನ ಆಪುಂಡು. ಶ್ರೀ ಉಮಾಮಹೇಶ್ವರಿ ಕ್ಷೇತ್ರ ಉಮಾಪುರಿ ಕಾಪಿಕಾಡು ನೆತ್ತ ಬ್ರಹ್ಮಕಲಶ ಉತ್ಸವದ ಸಲುವಾದ ನಡತನಂಚಿನ ಒಂಜಿ ಕಾರ್ಯಕ್ರಮ ಪ್ರಾರಂಭದ ಕಾರ್ಯಕ್ರಮ ಹೊರೆ ಕಾಣಿಕೆದ ಕಾರ್ಯಕ್ರಮ 1 ತಾರೀಕು ಹಿಡ್ದು ಕಲ್ಲಾಪೋಡ್ದು ಪತ್ತಿನ ಉಮಾಪುರಿ ಮುಟ್ಟಲ ಬಾರಿ ಪೊರ್ಲುಡು ಬಾರಿ ಜೋರುಡು ಗೌಜಿಡಿ ಗಮ್ಮತ್ತಿಡು ಈ ಒಂಜಿ ಹೊರೆ ಕಾಣಿಕೆ ಬತ್ತದು ಎತ್ತದು 5 ಬಕ್ಕ ನಿರಂತರ ವೈದಿಕ ಕಾರ್ಯಕ್ರಮಗಳು ನನ್ನ ಬ್ರಹ್ಮಕಲಶೋತ್ಸವ ನನ್ನ ದುಂಬಗು 8 ತಾರೀಕು ಮುಟ್ಟಲ ನೇಮ ಮಾತ ನಡಪೆರ ಉಂಡು. ಈ ಕಾರ್ಯಕ್ರಮಕ್ಕೂ ಮಾತಾ ಭಾಗವರ್ದುಲ ಕೇರಳದ ಪತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯದ್ದು ಬತ್ತಿನ ಮಾತಾ ಸಂಘ ಸಂಸ್ಥೆಲು ನಿರಂತರ ಈ ಒಂಜಿ ಕಾರ್ಯಕ್ರಮಡು ಪಾಲ್ದೆತೊಂದುಲ್ಲೆರು. ಐತೊಟ್ಟಿಗೆ ಸ್ವಚ್ಛತಾ ಕಾರ್ಯಕ್ರಮ ಬಲಸುನ ಕಾರ್ಯಕ್ರಮ
ಬೇತೆ ಬೇತೆ ಕಾರ್ಯಕ್ರಮಲು ನಿರಂತರ ಈ ಒಂಜಿ ಕ್ಷೇತ್ರಡು ನಡತೊಂದುಂಡು. ಅಂಚಾದು ಪುನಗ ಸಂಘ ಸಂಸ್ಥೆದಕ್ಲು ಮಸ್ತ್ ಸಂಘ ಸಂಸ್ಥೆದಕ್ಲು ಒರಿಯನ ಪುದರ್ ಪಂಡನತ್ ಮೂಲಿತ್ತೆ ಇನಿತ ದಿನನೇ ಒಂಜಿ 10 ತಂಡಲು ಇತ್ತನೆ ಬತ್ತದ ಬಲಸೇರೆ ಮಾತ ರೆಡಿ ಆತೇರು. ನಿರಂತರ ಸಾವಿರ ಸಾವಿರ ಸಂಖ್ಯೆಡು ಭಕ್ತಾದಿಲು ಈ ಒಂಜಿ ದರ್ಶನ ಮಲ್ಪೆರಲ ಬೈದೇರು. ಶುಕ್ರವಾರದಲ್ಲಿ ನಡಪುನಂಚಿನ ಬ್ರಹ್ಮಕಲಸದ ಈ ಒಂಜಿ ಬಾರಿ ಮಲ್ಲ ಸಂಖ್ಯೆಡು ಒಂಜಿ 25,000 ಜನತ ಒಂಜಿ ಸಂಖ್ಯೆ ಸೇರುನ ಸಂಭವ ಎಂಕ್ಲೆಗ್ ತೋಜೊಂದುಂಡು. ದಾಯಪಂದಂಡ ನಿತ್ಯ ನಿರಂತರ 4,000 5,000 ಮಧ್ಯಾಹ್ನಕ್ಕೆ 4,000 ಬೈಯಾಗ 5,000 ಸಂಖ್ಯೆಡು ನಿರಂತರ ಈ ಒಂಜಿ ಭಕ್ತರು ಬರೋಂದುಲ್ಲೇರು. ಅಂಚಾದು ಪುನಗ ಉಮಾಪುರಿತ ಈ ಒಂಜಿ ಶಕ್ತಿ ಎಂಕ್ಲೆಗ್ ಸರಿಯಾಯಿನ ರೀತಿಯ ಮುಲ್ಪ ಈ ಒಂಜಿ ದೇವಸ್ಥಾನೋಡು ತೋಜೊಂದುಂಡು. ನಿರಂತರ ಈ ಒಂಜಿ ಸೇವೆ ಮುಲ್ಪ ನಡತೊಂದೆ ಉಂಡು. ಅನ್ನಪ್ರಸಾದಲ ನಡತೊಂದುಂಡು. ಬಾರಿ ಪೊರ್ಲುದ ಒಂಜಿ ಮುಲ್ಪದ ವ್ಯವಸ್ಥೆಲ ಎಡ್ಡ ರೀತಿ ನಡತೊಂದುಂಡು ಪನ್ಯರ ಇಷ್ಟಪಡಪ. ಮಹಿಳೆಯರನ ಸಂಖ್ಯೆ ಪಂಡ ಇನ್ನು ಪಂಡದ ನಮ್ಮ ಪನ್ನೋಡುಂದಿಜ್ಜಿ ಕಣ್ಣಾರ ತೂಂಡನೆ ಗೊತ್ತಾಪುಂಡು. ಇಲ್ಲಿ ಕಾಂಡಿಲ್ಲ ಅಂಚೆನೆ ಒಂಜಿ 5 ಮಹಿಳಾ ತಂಡೋಲು ಬೈದು ಐಟು ಒಂಜಂಜೆಟ್ಟು 30-40 ಜನ ಅಕಲ ಮೆಂಬರ್ಸ್ ಉಳ್ಳೇರು. ಅಂಚಾದು ಪುನಗ ಇನ್ನು ಬಲಸೇರನೆ ಒಂಜಿ 200 ಮಹಿಳೆಯರು ಕಾಂಡೆನೆ ಬೈದೇರು. ಅಂಚಾದು ಪುನೊಂದು ಎಂಕ್ಲೆಗ್ ಮಾತ ಬಾರಿ ಸಂತೋಷದ ಸಂಗತಿ. ದಾಯಪಂದಂಡ ಓಲ ಒಂಜಿ ಅಡಚಣೆ ಆಪುನು ಪನ್ಪುನಂಚಿನ ಉದ್ದೇಶ ಮುಲ್ಪ ಇಜ್ಜಿ ದಾಯಪಂದಂಡ ಬೋಡೈನಾಥ ಕಾರ್ಯಕರ್ತರು ಉಳ್ಳೇರು. ಜವಣಿಯರ್ನ ಸಂಖ್ಯೆಲ ಮಸ್ತ್ ಉಂಡು. ಜವಣಿಯರ್ಲ ಮಸ್ತ್ ಸಂಘ ಸಂಸ್ಥೆದಕ್ಲು ಮಾತ ಸೇರೊಂದುಲ್ಲೇರು. ಅವೇ ಕೊಡುಗೈ ದಾಣ್ಣಕ್ಲು ಮಾತ ನಿರಂತರ ಕಾರ್ಯಕ್ರಮಕ್ಕೂ ಬರೋಂದುಲ್ಲೇರು. ಬಾರಿ ಪೊರ್ಲುದ ಕಾರ್ಯಕ್ರಮ ನಡತೊಂದುಂಡು. ಫಸ್ಟ್ ಬರುವಾಗ ಏನು ಕೆಲಸ ಇರಲಿಲ್ಲ, ನಾವೇ ಹುಡುಕಿ ಬಂದದಿಲ್ಲಿ. ತೆಂಗಿನಕಾಯಿ ನೋಡುವಾಗ ಸುಲಿಯುವುದು ತುಂಬ ಇಷ್ಟ ನಮಗೆ. ಹಾಗೆ ಅದೇ ಒಳ್ಳೆ ಕೆಲಸ ಅಲ್ಲ, ಸ್ವಲ್ಪ ಕಷ್ಟಪಟ್ಟು ಮಾಡ್ಬೋದಲ್ಲ ಅಂತ. ಏನೋ ದೇವರಿಗೆ ಸೇವೆ ಅಷ್ಟೇ. ಅಲ್ಲ ನಾನು ಟೀಚರ್. ಇಲ್ಲ, ನಮ್ದು ಮನೆಯಲ್ಲಿ ತೆಂಗಿನ ಮರ ಉಂಟು, ಮತ್ತೆ ಇದೇ ಇರುವುದು, ಅಂಥದ್ದಲ್ಲ ಇರುವುದು. ನಮ್ಮ ಮನೆಯಲ್ಲಿ ಇದೇ ಇರುವುದು. ಇದು ತುಂಬಾ ಕಷ್ಟ ಅಲ್ಲ. ಇಲ್ಲ ಹೌದು, ಮುಂಚೆ ಸುಲಿತಾ ಇದ್ದೇವೆ, ಅದು ತುಂಬಾ ಕಷ್ಟ ಸಣ್ಣದಿರುವಾಗ. ಈಗ ಇದಿರುವುದು ನಮ್ಮ ಮನೆಯಲ್ಲಿ, ಯಾರು ಇದರಲ್ಲಿ ಸುಲಿಯುವುದಿಲ್ಲ. ಇದು ಕಷ್ಟ. ನಮ್ಗೆ ಬೇಕಿದ್ರೆ ನಾವು ಬೇರೆ ಕಡೆಯಿಂದ ಅಂತ ತರುವುದು, ಮಕ್ಕಳು ಸುಲಿತಾರೆ. ನಾನು ಮಾತ್ರ ಇದರಲ್ಲಿ ಸುಲಿಯುವುದು. ಹಾಗೆ ಇದನ್ನು ನೋಡಿ ಅದಕ್ಕೆ ಸುಲಿಲಿಕ್ಕೆ ಬಂದದ್ದು. ಇಲ್ಲ, ಕುಂಪಲ ದುರ್ಗಾ ಪರಮೇಶ್ವರ ಟೀಮ್ ಮತ್ತು ಮಲಯಾಳ ಚಾಮುಂಡಿ ಟೀಮು ಹಾಗೂ ಇತರರು ಎಲ್ಲ ಸೇವೆ ಎಲ್ಲರದ್ದು ಸಹ. ಹಾಗೆ ನಮ್ದೊಂದು ಸೇವೆ ಅಷ್ಟೇ. ಓ, ಇದೇ ಇಷ್ಟ. ನಾವು ಯಾವ ದಿನ 365 ದಿನ ಇದನ್ನೇ ಇದ್ದೇವೆ. ಹಾಗೆ ಇದೇ ಮಾಡುವ ಅಂತ ಸೇವೆ ಮಾಡ್ಲಿಕ್ಕೆ ಬಂದೇವೆ. ಅದೇ ಸೇಮ್ ಅವಳಿದ್ದೆ ನಾವು. ಅನ್ನಪೂರ್ಣೇಶ್ವರಿ ಸೇವೆ ಮಾಡುವವರಿಗೆ ಫಲ ಹೆಚ್ಚು ಅಂತ ಹೇಳಿ ಒಂದು ನಂಬಿಕೆ ಇದೆ. ಯಾಕಂದ್ರೆ ಹೊಟ್ಟೆ ತುಂಬಿದಾಗ ಅವನಸ್ತು ಅಂತ ಹೇಳ್ತಾನೆ ಅಲ್ವಾ? ಹೌದೌದು, ನಿಜ. ಬಡಿಸುವುದು, ಅಡುಗೆ ಮಾಡುವುದು ಅದೇ ನಿಮಗೆ ಇಷ್ಟಲ್ಲ? ಅದೇ ಇಷ್ಟ, ಬೇರೆ ಏನಿಲ್ಲ. ಅಂತೂ ಜನರ ಸೇವೆ, ದೇವರ ಸೇವೆ ಅಷ್ಟೇ, ಬೇರೆ ಏನಿಲ್ಲ. ಇದೇ ನಮ್ಗೆ ದಿನ ಎದ್ದು ಎಲ್ಲಿ ನಾವು ನೋಡುದು ಅಪಕಚನ ಅಲ್ಲ. ಎಲ್ಲಿ ಪೂಜೆ ಉಂಟು, ಎಲ್ಲಿ ದೈವ ಉಂಟು, ಎಲ್ಲಿ ಜಾತ್ರೆ ಉಂಟು, ನೋಡಿದ ತಕ್ಷಣ ಓಡಿ ಬರೋದು ನಾವು ದೇವಸ್ಥಾನಕ್ಕೆಯ. ಇವತ್ತಿನ ತನಕ ಹಾಗೆ ಇದ್ದೇವೆ, ಇನ್ನು ಮುಂದಕ್ಕೂ ಸಹ ಹಾಗೆ ಹಬ್ಬಕ್ಕೆ ಚಾನಲ್ನ ಸಂಪೂರ್ಣ ನಂಬಿದ್ದೇವೆ. ಸಂಭ್ರಮ ನೋಡುವಾಗ ಏನು ಆನಂದ? ಯಬ್ಬಾ, ಇದೊಂದು ವಿಶೇಷ. ಒಳಗೆ ನಿನ್ನೆ ಹೋಗಿ ಬಂದೆ, ಒಳಗೆ ಇವತ್ತು ಹೋಗಿ ಬಂದೆ, ಇನ್ನು ನಾಳೆಯೂ ಬರ್ತೇನೆ, ನಾಡ್ದು ಬರ್ತೇನೆ. ಎಂಡಾಗೋ ತನಕ ಅದು ಅದ್ದೂರಿ. ನಾನು ವಿಶೇಷ ಈ ತರ ಎಲ್ಲಿ ನೋಡ್ಲಿಲ್ಲ. ಫುಲ್ ಕೇಸರಿ ಕೊಲ್ಯದಿಂದ. ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ ನನಗೆ, ನೀವು ಹೇಳಿ ಗೊತ್ತಾಗಿದೆ ಈಗ. ಅದು ಇನ್ನು ಎಲ್ಲ ನಮ್ಮ ಹಿಂದೂ ಧರ್ಮದ ಇದೇ ತರ ಮಾಡ್ಬೇಕಂತ ನನ್ನ ಆಸೆ. ಎಲ್ಲ ದೇವಸ್ಥಾನದವರು ಇನ್ನು ನಮ್ಮ ಪಕ್ಕದಲ್ಲಿ ಆಸ್ಪಾಸ್ ಅಲ್ಲ, ಒಳ್ಳೇದು. ಹೌದು, ತಂಪು ಸಾಕ್ತದೆ ಶರೀರಕ್ಕೆ.
ಧಾರ್ಮಿಕ ಸಭಾ ಕಾರ್ಯಕ್ರಮ ಕುರಿತು ಈ ಕಾರ್ಯಕ್ರಮಗಳು ನಮ್ಮ ವಿದ್ಯಾರ್ಥಿಗಳು ವಿಶೇಷವಾಗಿ ನಮ್ಮ ಬಾರಿ ಮಲ್ಲ ಕಾರ್ಮಿಕದ ಪವಿತ್ರವಾದ ಕ್ಷೇತ್ರದ ವೈದ್ಯರು ಅನ್ನಪೂರ್ಣೇಶ್ವರಿನ ಆ ಪುಣ್ಯದ ಮನ್ನಡಿದು ಈ ತುಳುನಾಡಿಗೆ ವೈದ್ಯರು ಬಂದುಲೆ ಅಂಚ ಅದು ಪುನಗ ಸುರುಕಾದ ಮಾಗನೇ ಕಾತೊಂಬತ್ತಿನ ಸ್ವಾಮಿ ಸೋಮನಾಥ ದೇವರಿಗೆ ತರತಕ್ಕ ಒಂದು ಮಹಾಗಣಪತಿ ದೇವರಿಗೆ ಅಡ್ಡಪ್ಪನು ಬುರೊಂದು ಜಗನ್ಮಾತೆ ನಮ್ಮ ಮಾತೆಲ್ಲ ಕಾತೋ ನಂಚಿನ ಅಪ್ಪೆ ಉಮಾಮೇಶ್ವರನ ಪಾದకు ತರತಕ್ಕ ಒಂದು ತುಳುನಾಡ ಪರಶುರಾಮ ಸೃಷ್ಟಿ ನಾಗನಡೆ ಸರ್ಪಜಿಡೆ ಪಂಚಬರ್ಣದ ಪುಂಚದ ಮಣ್ಣು ಸರಿಸಮಾನವಾಯಿನ ಈ ಧರ್ಮತ್ತಿನ ಟುಪ್ಪನಚಿನ ಸರ್ವ ದೈವರಿನ ದುಂಬುದಿ ಒಂದು ನೊಂಜಿ ಧರ್ಮತ್ತಿನ ಟುಪ್ಪನಚಿನ ಪರಮಾತ್ಮ ಪಂಜುಲಿ ದೈವಗುಡಿಗನ ಸಾನ್ನಿಧ್ಯವು ತರತಕ್ಕ ಒಂದು ಬಾರಿ ಪೊರ್ಲುದ ಕಾರ್ಯಕ್ರಮ ಬಂದುಳೆ ಈ ಒಂಜಿ ಕಾರ್ಯಕ್ರಮದ ಇಂಥ ಈ ಒಂಜಿ ನಮ್ಮ ಭದ್ರತಾ ಕೊಠಡಿದ ಉದೀಪನಾಥನ ಬಂದುಳೆ ಧಾರ್ಮಿಕ ಸಭೆತ ಈ ಒಂಜಿ ದೀಪ ಪ್ರಜ್ವಲನ ಬೈದಿನಚಿನ ಪೂಜನೀಯ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಹೊರ ಬಂಧುಲೆ ಜೋರದ ಕೈತಾಡ್ತವರೋಡು ನಮ್ಮ ಆರೋಗ್ಯ ಗೌರವಾನ್ವಿತ ಸಂದರ್ಭ ಮಲ್ಪಡು ಬಂದು ಕೆಲವೊಂದು ಬಂಧುಗಳೇ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮ ಬಂಧುಗಳೇ. ಯಾದೇವಿ ಶಾಂತಿ ರೂಪೇಣ ಯಾದೇವಿ ಶಕ್ತಿ ಸ್ವರೂಪಿಣಿ ಉಮಾಮಹೇಶ್ವರಿ ದೇವಿ ತಸ್ಮೈ ನಮಃ. ಬಂಧುಗಳೇ ಬಹಳ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಿರುವಂತಹ ತಾಯಿ ಉಮಾಮಹೇಶ್ವರಿಯ ಪಾದಕಮಲಕ್ಕೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪೂಜನೀಯ ಆಗಮಿಸುತ್ತಿದ್ದಾರೆ ಬಂಧುಗಳೇ. ಎಲ್ಲ ಒಟ್ಟು 8 ದಿನಗಳ ಕಾರ್ಯಕ್ರಮ ಬಂಧುಗಳೇ ಬಹಳ ಅರ್ಥಪೂರ್ಣವಾದ. ಸುಮಾರು 14 ವರ್ಷಗಳ ಹಿಂದೆ ಈ ಒಂದು ಭಾಗದಲ್ಲಿ ಎಲ್ಲರ ನಮ್ಮ ಕಷ್ಟಗಳ ಗುಡಿಯಲ್ಲಿ ವಿರಾಜಮಾನವಾಗಿ ನಮ್ಮೆಲ್ಲರನ್ನ ಕಾಯ್ತಿರುವಂತಹ ತಾಯಿ ಉಮಾಮಹೇಶ್ವರಿಯು ಈ ಮಣ್ಣಿನಲ್ಲಿ ನೆಲೆಯೂರಿದಂತಹ ಸಂದರ್ಭ ಎಲ್ಲ ನಮ್ಮ ಪ್ರೀತಿಯ ಗೌರವಾನ್ವಿತ ಅತಿಥಿಗಳಿಗೆ ವಂದಿಸುತ್ತಾ ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಜಾನ್ವಿ ಮತ್ತು ಹಿಮಾನಿ ಇದೀಗ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತೀವಿ. ಎಲ್ಲರೂ ಕೂಡ ಎದ್ದು ನಿಲ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಪುಣ್ಯದ ಕಾಲ ಬರುವ ಬಂಧುಗಳೇ, ಈ ಒಂದು ಸುಮಧುರವಾದಂಥ ದಿನ ಬಂಧುಗಳೇ, ನಮಗೆಲ್ಲರೂ ಕೂಡ ಸಂಭ್ರಮದ ಒಂದಷ್ಟು ಕ್ಷಣಗಳು ಬಂಧುಗಳೇ. ಬಹಳ 2011ರಲ್ಲಿ ಕ್ಷೇತ್ರ ಲೋಕಾರ್ಪಣೆಗೊಂಡು ಇದೀಗ 2026ರಲ್ಲಿ
ನಮ್ಮ ಉಮಾಮಹೇಶ್ವರಿ ದೇವಸ್ಥಾನ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದೆ. ಕಾಪಿಕಾಡು ಪರಿಸರದಲ್ಲಿ ಕಷ್ಟ ಕಾರ್ಪಣ್ಯಗಳು, ಜನರಿಗೆ ಆರ್ಥಿಕವಾಗಿ ಆರೋಗ್ಯಕರವಾಗಿ ಇನ್ನಷ್ಟು ಕ್ಲಿಷ್ಟಕರ ಸಮಸ್ಯೆಗಳು ಬಂದಾಗ ಈ ಕ್ಷೇತ್ರದಲ್ಲಿ ಯಾವುದೋ ದೈವಿಕ ಶಕ್ತಿ ನೆಲೆಗೊಂಡಿದೆ ಎನ್ನುವ ಪ್ರಶ್ನೆಯ ಅಷ್ಟಮಂಗಳ ಪ್ರಶ್ನೆಯ ಚಿಂತನೆಯ ಆಧಾರದಲ್ಲಿ 2004ರಲ್ಲಿ ನಾವೆಲ್ಲರೂ ಸೇರಿ ಅಷ್ಟಮಂಗಲ ಪ್ರಶ್ನೆ ಇಟ್ಟುಕೊಂಡು ಈ ಒಂದು ಪರಿಸರದಲ್ಲಿ ದೈವಿಕ ಶಕ್ತಿ ನೆಲೆಗೊಂಡಿದೆ. ಈ ನಿಟ್ಟಿನಲ್ಲಿ 2007ರಲ್ಲಿ ಬಾಲಾಲಯ ಪ್ರತಿಷ್ಠಾಪನೆ ಮಾಡಿ ತನ್ಮೂಲಕ ದೈವಿಕ ಶಕ್ತಿಯನ್ನು ಆರಾಧನೆ ಮಾಡುವಂತಹ ಕಾರ್ಯವನ್ನು ಮಾಡುತ್ತಾ ಬಂದಿದೆ. 2007ರಂದು ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಶಿಲಾನ್ಯಾಸಗೊಂಡು 2011ರಲ್ಲಿ ನಮ್ಮ ಈ ಕ್ಷೇತ್ರ ಲೋಕಾರ್ಪಣೆಗೊಂಡಿದೆ. ಆರಾಧ್ಯ ದೇವರಾದ ಉಮಾಮಹೇಶ್ವರನ್ನ ಪ್ರಾರ್ಥಿಸಿಕೊಳ್ಳುತ್ತಾ ಅಂದು ಈ ಕಾಪಿಕಾಡು ಪರಿಸರದಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ ಈ ನಮ್ಮ ಪರಿಸರದಲ್ಲಿ ಒಂದು ದೈವಿಕ ಶಕ್ತಿ ನೆಲೆಗೊಂಡಿದೆ ಎನ್ನುವಂಥ ಆಧಾರದಲ್ಲಿ, ನಮ್ಮ ನಂಬಿಕೆ ಆಧಾರದಲ್ಲಿ ಇವತ್ತು ನಮ್ಮ ಈ ಕ್ಷೇತ್ರ 2011ರಲ್ಲಿ ಬ್ರಹ್ಮಶ್ರೀ ಕುಂಟಾರು ರವಿಶಂಕರವರ ನೇತೃತ್ವದಲ್ಲಿ ಲೋಕಾರ್ಪಣೆಗೊಂಡು ಇದೀಗ 2026ರಲ್ಲಿ ಮತ್ತೊಮ್ಮೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದೆ. ಅಂದು ಈ ಕ್ಷೇತ್ರಕ್ಕೆ ಶಿಲಾನ್ಯಾಸವನ್ನು ಮಾಡಿದಂಥ ನಮ್ಮ ಡಾಕ್ಟರ್ ಭೀಮೇಶ್ವರ ಜೋಶಿಯವರು ಮತ್ತೊಮ್ಮೆ 2026 ಈ ಒಂದು ಬ್ರಹ್ಮಕಲಶೋತ್ಸವದ ಈ ಸಭಾ ಗದ್ದಿಗಳಿರುವುದು ನಮಗೊಂದಷ್ಟು ಸಂತೋಷವನ್ನು ತಂದಿದೆ. ಅವರ ಅಮೃತ ಹಸ್ತದಲ್ಲಿ ಈ ಕ್ಷೇತ್ರ ಶಿಲಾನ್ಯಾಸಗೊಂಡು ಇದೀಗ ಕಾರಣಿಕವಾದಂಥ ಕ್ಷೇತ್ರ ಉಮಾಮಹೇಶ್ವರಿ. 2011ರಲ್ಲಿ ಲೋಕಾರ್ಪಣೆಗೊಂಡಂಥ ಕ್ಷೇತ್ರ 31 ಸೆನ್ಸ್ ಜಾಗವನ್ನು ಖರೀದಿ ಮಾಡಿ ಇದೀಗ ಸುಮಾರು 80 ಸೆನ್ಸ್ ಜಾಗ ನಮ್ಮ ಕ್ಷೇತ್ರಕ್ಕಿದೆ. ಆ ಬಳಿಕ ಅನೇಕ ಅಭಿವೃದ್ಧಿ ಕಾರ್ಯಗಳು, ಒಳಾಂಗಣ ಚಪ್ಪನ, ಹೊರಾಂಗಣ ಚಪ್ಪರ, ಚಪ್ಪಡಿಕಲ್ಲು, ಪಾಕಶಾಲೆ, ಹಲವಷ್ಟು ಅಭಿವೃದ್ಧಿ ಕಾರ್ಯಗಳು ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಜರುಗಿರುವುದು ನಮ್ಮ ಶ್ರೀದೇವರ ಅನುಗ್ರಹದಿಂದ. ಆ ನಿಟ್ಟಿನಲ್ಲಿ ಇವತ್ತು ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಈ ಒಂದು ಸಂಭ್ರಮದಲ್ಲಿ ಮತ್ತೊಂದು ತಾಯಿ ನಮ್ಮ ಪ್ರಶ್ನಾ ಚಿಂತನೆ ಆಧಾರದ ಮೇಲೆ ಈ ಒಂದು ಸಾನ್ನಿಧ್ಯದಲ್ಲಿ ಭದ್ರಕಾಳಿಯ ಪ್ರತಿಷ್ಠೆ ಆಗಬೇಕು, ಆ ಮೂಲಕ ಭದ್ರಕಾಳಿ ಅನುಗ್ರಹ ನಮಗೆಲ್ಲ ದೊರಕಬೇಕು ಅನ್ನುವ ಆಧಾರದಲ್ಲಿ ಇವತ್ತು ನಾಡಿದ್ದು ಈ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವದಲ್ಲಿ ಫೆಬ್ರವರಿ 6ರಂದು ಭದ್ರಕಾಳಿ ದೇವಿಯ ಪೀಠ ಪ್ರತಿಷ್ಠೆಗಳು ಜರಗಲಿಕ್ಕಿದೆ. ಭಕ್ತರ ಸಲಹುವಂತ ನಮ್ಮ ದೇವಿ ಅದೆಷ್ಟು ಸಮಸ್ಯೆಗಳನ್ನು ದೇವರ ಅನುಗ್ರಹದಿಂದ ಅದೆಷ್ಟು ಭಕ್ತರ ಆಶಯಗಳು ಈಡೇರಿ ಇವತ್ತು ಬಹಳ ಅಭೂತಪೂರ್ವವಾದಂಥ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ನಿನ್ನೆ ಹಸಿರುವರೆ ಕಾಣಿಕೆಯ ವೈಭವದ ಐತಿಹಾಸಿಕ ಮೆರವಣಿಗೆಯನ್ನ ನಾವೆಲ್ಲ ನೋಡಿದ್ದೇವೆ. ಇವತ್ತಿನ ಇಂದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಯಾವಾಗ 2011ರಲ್ಲಿ ಈ ಕ್ಷೇತ್ರ ಲೋಕಾರ್ಪಣೆಗೊಂಡಂಥ ಸಂದರ್ಭದಲ್ಲಿ ಬ್ರಹ್ಮಶ್ರೀ ಕುಂಟಾರು ರವಿಶಂಕರವರ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರ ಬೆಳಗ್ತಾ ಬಂದಿದೆ. ಇವತ್ತಿನ ಈ ಒಂದು ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭಾ ಗದ್ದುಗೆಯಲ್ಲಿ ಪೂಜ್ಯ ಡಾಕ್ಟರ್ ಶ್ರೀ ಭೀಮೇಶ್ವರ ಜೋಶಿ ಧರ್ಮಕರ್ತರು, ಆದಿಶತ್ಮಾತ್ಮಕ ಶ್ರೀ ಅನ್ನಪೂರ್ಣೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಹೊರನಾಡು ಇವತ್ತು ನಮ್ಮ ಕ್ಷೇತ್ರದ ಭದ್ರತಾ ಕೊಡೆಯನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಇವತ್ತಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ
ಕ್ಷೇತ್ರದ ಆಡಳಿತ ಮಂಡಳಿ ಹಾಗೂ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಸದ್ಭಕ್ತರ ಪರವಾಗಿ ನಾನು ಭಕ್ತಿಪೂರ್ವಕ ಸ್ವಾಗತವನ್ನು ನೀಡ್ತಿದ್ದೆ. ಆಡಳಿತ ಮುಕ್ತೇಶ್ವರರಾದಂತಹ ಸಣ್ಣಶುದ್ಧ ಎ.ಜಿ. ಶೇಖರ್ ರವರು ಗೌರವಾನ್ವಿತ ಪೂಜನೀಯ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಬಂಧುಗಳೇ, ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣಾ ಶಕ್ತಿಯಾಗಿ ಈ ಒಂದು ತಾಯಿಯ ಈ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದಂತಹ ನಮ್ಮ ಪೂಜನೀಯ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಅವರಿಗೆ ತಮ್ಮೆಲ್ಲರ ಜೋರಾದ ಗೌರವದ ಕೈ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸರ್ವ ಬಂಧುಗಳ ಪರವಾಗಿ, ತುಳುನಾಡಿನ ಬಂಧುಗಳ ಪರವಾಗಿ ನಿಮಗಿದು ಭಕ್ತಿಪೂರ್ವಕವಾದಂತಹ ನಮ್ಮ ಕ್ಷೇತ್ರ ತಂತ್ರವೀರರು 2011ರಲ್ಲಿ ಲೋಕಾರ್ಪಣೆಗೊಂಡಂತಹ ಈ ಕ್ಷೇತ್ರವನ್ನ ಅವರ ಮಾರ್ಗದರ್ಶನ, ಅವರ ನೇತೃತ್ವದಲ್ಲಿ ಅದೆಷ್ಟು ಅಭಿವೃದ್ಧಿ ಕಾರ್ಯಗಳು ಕಾರಣೀಭೂತವಾದ ಈ ಕ್ಷೇತ್ರವನ್ನು ಬೆಳಗಲಿಕ್ಕೆ ಒಂದಷ್ಟು ಕಾರಣಕರ್ತರಾದಂಥ ನಮ್ಮ ಕ್ಷೇತ್ರ ತಂತ್ರರಾದಂಥ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರವನ್ನು ಕೂಡ ನಾನು ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಬ್ರಹ್ಮಕಲಶ ಸಮಿತಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸದ್ಭಕ್ತರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ನೀಡುತ್ತಿದ್ದೆ. ಸನ್ಮಾನಿಸಿದ ದಿನೇಶ್ ಕೆ ಅರ್ಥ ಅವರಿಗೆ ಗೌರವವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ದಿನೇಶ್ ಕೆ ಅರ್ಥ ಅವರವರು, ಬಂಧುಗಳೇ, ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿವರ್ಯರು ಉಮಾಮಹೇಶ್ವರ ದೇವಸ್ಥಾನ ಇವರಿಗೆ ಶಾಲು ಅದೇ ರೀತಿ ಸ್ಮರಣಿಕೆ ಮೂಲಕ ಸ್ವಾಗತಿಸಿದೆ. ಎಲ್ಲರೂ ಕೂಡ ಕೈ ಚಪ್ಪಾಳ ಮೂಲಕ ಅವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸಭಾ ಗುತ್ತಿಗೆಯ ಅಧ್ಯಕ್ಷತೆಯನ್ನ ಮಾನ್ಯ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಎ.ಟಿ. ಖಾದರ್ ನಡೆಸಬೇಕಿದ್ರು. ಆದರೆ ಇದು ಶ್ರೀ ದೇವಿಗೆ ಸಂಬಂಧಪಟ್ಟಂತ ಕ್ಷೇತ್ರ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರೀತಿಯ ಪುತ್ತೂರಿನ ಮಾಜಿ ಶಾಸಕಿಯಾದಂಥ ಶ್ರೀಮತಿ ಶಕುಂತಲಾ ಟಿ. ಶೆಟ್ಟಿ ಅವರು ದಯವಿಟ್ಟು ಇವತ್ತಿನ ಈ ಸಭಾ ಅಧ್ಯಕ್ಷತೆ ವಹಿಸಬೇಕು. ತಮಗೆ ನಮ್ಮ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಹಾಗೂ ಆಡಳಿತ ಮಂಡಳಿ ನಡೆದಿರ್ತಕ್ಕಂಥ ಎಲ್ಲ ಸದ್ಭಕ್ತರ ಪರವಾಗಿ ನಾನು ಆದರದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಪೂರ್ಣಿಮಾ ಎ.ಜಿ. ಶೇಖರ್ ಅವರು ದಯವಿಟ್ಟು ಬಂದು ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರಿಗೆ ಗೌರವ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಜಯಶ್ರೀ ದಿನೇಶ್ ಕೆ ಅರ್ಥ ಅವರ ದಯವಿಟ್ಟು ವೇದಿಕೆ ಬಂದು, ಬಂಧುಗಳೇ, ಇಂದಿನ ಈ ಕಾರ್ಯಕ್ರಮದ ಸನ್ನಿಧಿಯಲ್ಲಿ ಇಂದಿನ ಕಾರ್ಯಕ್ರಮದ ಈ ಧಾರ್ಮಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ವಹಿಸಿದ್ದಾರೆ. ತುಂಬಾ ಸಂತೋಷವಾಗಿದೆ ಬಂಧುಗಳೇ. ಓರ್ವ ಧರ್ಮಿಷ್ಠರಾಗಿ, ಸಮಾಜ ಸೇವಕರಾಗಿ, ರಾಜಕೀಯವಾಗಿ ಮತ್ತು ಹಲವಾರು ತಮ್ಮ ಜನ ಸೇವೆಯನ್ನು ಮಾಡಿದಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಬಂಧುಗಳೇ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ತುಂಬಾ ಸಂತೋಷವಾಗ್ತಿದೆ. ಎಲ್ಲ ತಾಯಂದಿರ ಸಜ್ಜನ ಬಂಧುಗಳ ಪರವಾಗಿ ಅವರಿಗೆ ಕೈ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ನಿಮಗಿದು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಧಾರ್ಮಿಕ ಸಭಾಗತಿಗಳಿರುವ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮೆಲ್ಲರ ಆತ್ಮೀಯರು. 2000 ನಾವು ಯಾವಾಗ ಕ್ಷೇತ್ರ ಪ್ರಾರಂಭ ಶಿಲಾನ್ಯಾಸ ಮಾಡಿದ್ವ ಆ ಶ್ರೀಮಾನ್ ದಿನೇಶ್ ರೈ ಕಳ್ಳಿಗೆ ಅಧ್ಯಕ್ಷರು ದಿನೇಶ್ ರೈ ಕಳ್ಳಿಗೆ ಅವರು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಬಂಧುಗಳೇ, ಗೌರವಾನ್ವಿತ ನಮ್ಮ ಅತಿಥಿಯನ್ನ ಸಂಶುದ್ಧ ದಿನೇಶ್ ರೈ ಕಳ್ಳಿಗೆ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಅವರಿಗೆ ಶಾಲನ್ನು ಹಾಕಿ ಸ್ಮರಣಿಕೆ ನೀಡಿ ಸ್ವಾಗತಿಸಿದ್ದಾರೆ. ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಿದ್ದೇವೆ. ಬಂದ ಬ್ರಹ್ಮಕಲಶೋತ್ಸವದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರಾದಂಥ ಶ್ರೀ ಚಕ್ರಪಾಣಿ ದೇವಸ್ಥಾನ ಹತ್ತವರು ಇದರ ನಿಕಟಪೂರ್ವ ಆಡಳಿತ ಮುಖ್ಯಸ್ಥರಾದಂಥ ಶ್ರೀ ಅನಿಲ್ ಕುಮಾರ್ ಹತ್ತವರು ಕೂಡ ಈ ಒಂದು ಸಭಾ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ನಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ನೀಡ್ತೇನೆ. ಜಗದೀಶ್ ಆಚಾರ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರು ಬಂದು ಸಂಶುದ್ಧ ಅನಿಲ್ ಕುಮಾರ್ ಅವರನ್ನ ಶಾಲು ಮತ್ತು ಸ್ಮರಣಿಕೆಯ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಬಂಧುಗಳೇ, ಇಂದಿನ ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಯಾದಂತಹ ಆಡಳಿತ ಮುಕ್ತೇಶ್ವರ ನಿಕಟ ಪೂರ್ವ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದ ಅನಿಲ್ ಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸಿದ್ದೇವೆ. ಅವರಿಗೆ ಸ್ಮರಣಿಕೆ ಬಂದ ಶಾಲನ್ನ ನಮ್ಮ ಶುಭಾನೇಶ ದೇವದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆತ್ಮೀಯರು, ಮಾಜಿ ಧಾರ್ಮಿಕ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥರು, ಈ ಕ್ಷೇತ್ರದ ಬ್ರಹ್ಮಕಲಶ ಸಮಿತಿಯ ಗೌರವ ಸಲಹೆಗಾರರಾದಂಥ
ಬ್ರಹ್ಮ ಶ್ರೀ ಬಿಲ್ಲಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KT ಸುವರ್ಣ ಇದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಸನ್ಮಾನಿತ ರಾಘವ ಆರ್ ಉಚ್ಚಿಲ ಸಂಚಾಲಕರು, ಪ್ರಚಾರ ಸಮಿತಿ, ಸನ್ಮಾನಿತ KT ಸುವರ್ಣ ಇವರನ್ನ ಗೌರವಿಸಬೇಕಾಗಿ, ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಬಂಧುಗಳೇ, ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ಸಲಹೆಗಾರರು, ಅದೇ ರೀತಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಸ್ಥಾಪಕರು ಆದಂಥ KT ಸುವರ್ಣರವರಿಗೆ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇವೆ. ರಾಘವ ಉಚ್ಚಿಲರವರಿಗೆ ಶಾಲು ಮತ್ತು ಸ್ಮರಣೆ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತೇವೆ. ನಮ್ಮ ನೆರೆಕೆರೆಯ ಡಾಕ್ಟರ್ ಸಮೀಪ್ ಶೆಟ್ಟಿ ಈ ಕ್ಷೇತ್ರದ ಪ್ರಾತಃಕಾಲದ ಪೂಜೆಯಲ್ಲಿ ಅವರ ತಂದೆ ಒಂದು ಚೆಂಡೆ ಡೋಲನ್ನ ಪ್ರತಿ ದಿವಸ ಬಾರಿಸಿ ನಮ್ಮ ಸುಂದರ್ ಶೆಟ್ಟಿ ಅವರ ಸುಪುತ್ರರಾದಂಥ ಡಾಕ್ಟರ್ ಸಮೀಪ್ ಶೆಟ್ಟಿ ಇದ್ದಾರೆ. KMCಯ ಡೆಂಟಲ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂಥ ಡಾಕ್ಟರ್ ಸಮೀಪ್ ಶೆಟ್ಟಿ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬ್ರಹ್ಮಕುಲ ಸಮಿತಿ ಮತ್ತು ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ನೀಡ್ತೇನೆ. ಪ್ರಕಾಶ್ ಪಿಲಿಕೂರು ದೈವಂತದ ವೇದಿಕೆ ಬರಲು ಬಂಧುಗಳೇ, ಪ್ರಕಾಶ್ ಪಿಲಿಕೂರ್ ರವರು ಇದೀಗ ಸಂಜೀವ್ ಶೆಟ್ಟಿ ಅವರ ಸುಪುತ್ರರಾದ ಡಾಕ್ಟರ್ ಸಮೀಪ್ ಶೆಟ್ಟಿ ಅವರು ವೇದಿಕೆ ಅವರನ್ನು ಕೂಡ ಆತ್ಮೀಯ ಸ್ವಾಗತಿಸಿದ್ದೇನೆ. ಬಂಧುಗಳೇ, ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಮಣಿಪಾಲ್ ಡೆಂಟಲ್ ಸೈನ್ಸ್ ಮಂಗಳೂರಿನ ಡಾಕ್ಟರ್ ಸಮೀಪ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಿಂದ ತುಂಬಾ ಸಂತೋಷವಾಗ್ತಿದೆ. ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಈ ಗದ್ದುಗೆಯಲ್ಲಿ ಮೂಡುಮನೆ ಜೋಗಿಬಿಟ್ಟು ಶ್ರೀ ನಮ್ಮೆಲ್ಲರ ಆತ್ಮೀಯರಾದಂಥ ಸನ್ಮಾನ್ಯ ಬಾಲಕೃಷ್ಣ ಅಡವ ಕೂಡ ಈ ಒಂದು ಸಭಾ ಗದ್ದುಗೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಮ್ಮ ಕ್ಷೇತ್ರದ ಬ್ರಹ್ಮಕುಲ ಸಮಿತಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯ ಸ್ವಾಗತಿಸುತ್ತಿದ್ದೇನೆ. ಮೋಹನ್ ದಾಸ್ ರವರು, ದಯವಿಟ್ಟು ಮೋಹನ್ ದಾಸ್ ರವರು ವೇದಿಕೆ ಬಂದು ಗೌರವಾನ್ವಿತರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಬಂಧುಗಳೇ, ಮೂಡುಮನೆ ಜೋಗಿಬಿಟ್ಟು ಸಮಿಶ್ರುತ ಬಾಲಕೃಷ್ಣ ಅಡಪರವರಿಗೆ ಎಲ್ಲ ಬಂಧುಗಳ ಪರವಾಗಿ, ಕ್ಷೇತ್ರದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಳ ಮೂಲಕ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ನಿಮಗಿದು ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಗ್ರಾಮ ದೈವವಾದಂಥ ಶ್ರೀ ವೈದ್ಯನಾಥ ದೇವಸ್ಥಾನ ಮುಳಲ್ಬೈಲ್ ಇದರ ಅಧ್ಯಕ್ಷರಾದ ಸನ್ಮಾನ್ಯ ಪ್ರವೀಣ್ ಇದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ವೇಣುಗೋಪಾಲ್ ರವರು ಕೋಶಾಧಿಕಾರಿ ಬಿಟ್ಟು ವೇದಿಕೆ ಬಂದು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಬಂಧುಗಳೇ, ವೈದ್ಯನಾಥ ದೇವಸ್ಥಾನ ಉಳ್ಳಾಲ ಬೈಲ ಅಧ್ಯಕ್ಷರು ಆದಂತಹ ಸನ್ಮಾನಿತ ಪ್ರವೀಣ್ ಉಳ್ಳಾಲ್ ಬೈಲ್ ನಮ್ಮ ಈ ಒಂದು ಕಾರ್ಯಕ್ರಮದಿದ್ದಾರೆ. ತುಂಬ ಸಂತೋಷವಾಗ್ತಿದೆ. ಬಂಧುಗಳೇ, ಮೆಸ್ಕಾಂನ ಅಧಿಕಾರಿಯಾಗಿ ನಮ್ಮ ಈ ಭಾಗದಲ್ಲಿ ಹಲವಾರು ಸಂಘ ಸಂಸ್ಥೆಯಲ್ಲಿ ದುಡಿತಿರುವಂತಹ ಸನ್ಮಾನಿತ ಪ್ರವೀಣ್ ಇವರಿಗೆ ಇದೀಗ ಶಾಲು ಮತ್ತು ಸ್ಮರಣಿಕೆಯ ಮೂಲಕ ಗೌರವ ನೀಡಲಾಗ್ತಿದೆ. ಬಂಧುಗಳೇ, ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಪ್ರವೀಣ್ ರವರಿಗೆ ಇದೀಗ ನೀಡ್ತಿದೆ. ಬಂಧುಗಳೇ, ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಈಗ ಬಿಜೆಪಿಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಆಲ್ವಾ ಕುವತ್ತಬೇಲ್ ಉಪಸ್ಥಿತರಿದ್ದಾರೆ. ಅವರಿಗೆ ಕ್ಷೇತ್ರದ ಬ್ರಹ್ಮಕುಲ ಸಮಿತಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಶಾಂತ್ ಚೌಟ ಬಂದು, ದಯವಿಟ್ಟು ಪ್ರಶಾಂತ್ ಚೌಟ್ರವರು ಬಂದು ಈ ವೇದಿಕೆಯಲ್ಲಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ನಿತೇಶ್ ಹೊಸಗದ್ದೆ ಸಹಾಯಕ ಇಂಜಿನಿಯರ್ ಮೆಸ್ಕಾಂ ಉಳ್ಳಾಲ ಆಗಮಿಸ್ತಾ ಅವರನ್ನು ಕೂಡ ಈ ವೇದಿಕೆಗೆ ಬರಮಾಡಿಕೊಳ್ತೇವೆ. ಇದೀಗ ಜಗದೀಶ್ ಆಳ್ವ ಕುವತ್ತಬೈಲ್ ಇವರಿಗೆ ಶಾಲು ಮತ್ತು ಸ್ಮರಣಿಕೆ ಮೂಲಕ ಅವರನ್ನ ಸ್ವಾಗತಿಸಿದ್ದಾರೆ. ಪ್ರಶಾಂತ್ ಚೌಟರವರು ಸ್ವಾಗತಿಸಿದ್ದಾರೆ. ಮಾತ ಬಂಧುನ ಪರವಾದ ಸಂತೋಷ್ ಕುವತ್ತಬೈಲ್ ಬೇರೆಗೆ ಪ್ರೀತಿಪೂರ್ವಕವಾದ ಮೂಕೇಡು ಸ್ವಲ್ಪ ಸಂದರ್ಭ ಮತ್ತು ಇಟ್ಕೋದಿಲ್ಲ. ಮಂಗಳೂರು ಮಂಡಲ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷರು, ಅದೇ ರೀತಿ ಯುವ ನ್ಯಾಯವಾದಿಯಾದಂಥ ಸನ್ಮಾನ್ಯ ಶ್ರೀ ಶರಣ್ ಶೆಟ್ಟಿ ಉಪಸ್ಥಿತಿದ್ದಾರೆ. ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ನಾನು
ಆಧಾರದ ಸ್ವಾಗತವನ್ನು ಶ್ರೀಮಾನ್ ಹರೀಶ್ ಭಂಡಾರಿ ತಿರುವೈಲು ಗುತ್ತು ದೈವಂತದ ಸ್ಟೇಜಿ ಬೋಡು ಅವರ ಗೌರವ ಸಂದರ್ಭ ಮಾಡ್ಕೊಂಡು ಬಂದುಲೆ ಈ ಕೂಟದ ಭಿನ್ನಾತಿಗೆದ ಮನೆಟ್ ನಮ್ಮ ವಿನ್ಯರು ಈ ಒಂಜಿ ಕೂಟ ಅರೆಗ ಹರೀಶ್ ಭಂಡಾರಿ ಬೇರೆ ಪತ್ತುಡು ಶಾಲು ಬಕ್ಕ ನಿಂಪುದ ಕಾಣಿಕೆದ ಗೌರವದೊಟ್ಟಿಗೆ ಮೋಕೆಂಡು ದುಗುರುಡು ಬಂದುಕೆಂದುಲ್ಲ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮೆಸ್ಕಾಂ ಇದರ ಸಹಾಯಕ ಇಂಜಿನಿಯರ್ ಆಗಿದ್ದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ನಿತೀಶ್ ವಸಕಂತ ಇದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದು ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಯಾದಂತಹ ಮೆಸ್ಕಾಂ ಇದರ ಸಹಾಯಕ ಇಂಜಿನಿಯರ್ ಆದಂತಹ ನಿತೀಶ್ ಹೊಸಗದ್ದೆ ಇವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಿದ್ದೇವೆ. ಉಮಾಮಹೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭೆಯಲ್ಲಿ ನಮಗಿದು ಪ್ರೀತಿಪೂರ್ವಕವಾದ ಗೌರವ. ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಸಭಾ ವೇದಿಕೆಯಲ್ಲಿ ನಮ್ಮ ಕ್ಷೇತ್ರದ ಆಡಳಿತ ನಿರ್ದೇಶಕರಾದಂಥ ಸನ್ಮಾನ್ಯ ಎ ಜಿ ಶೇಖರ್ ಉಪಸ್ಥಿತ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತೇನೆ. ಅದೇ ರೀತಿ ನಮ್ಮ ಬ್ರಹ್ಮಕುಲ ಸಮಿತಿಯ ಅಧ್ಯಕ್ಷರು ದಕ್ಷಿಣ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಸತೀಶ್ ಕುಂಬಾರ್ ಕೂಡ ವೇದಿಕೆಯಲ್ಲಿ ಉಪಸ್ಥಿತ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅರ್ಥವರಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಹಿರಿಯರು ಮಾರ್ಗದರ್ಶಕರು ಮುಕ್ತೇಶ್ವರಂತ ಸನ್ಮಾನ್ಯ ಈಶ್ವರ್ ಗುಲಾಲ್ ಕೂಡ ವೇದಿಕೆಯಲ್ಲಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಉಮಾಮೇಶ್ವರಿ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಾದ ಪ್ರೀತಿಯ ದಿನೇಶ್ ರೈ ಕಲ್ಲಿಗೆ ಅವರಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಮಾಧ್ಯಮ ಬಂಧುಗಳಿಗೆ, ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಭಕ್ತಾಭಿನ ಬಂಧುಗಳಿಗೆ, ಕಲಾಭಿಮಿನ ಬಂಧುಗಳಿಗೆ, ಕ್ಷೇತ್ರದ ಬ್ರಹ್ಮಕುಲ ಸಮಿತಿ ಮತ್ತು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಆತರದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ವಂದನೆಗಳು ಮೂಲಕ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ಘಾಟನೆ ಆಗ್ತಿದ್ದು. ಬಂಧುಗಳೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ ಪೂಜ್ಯನೀಯ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಅವರು ದೀಪ ಪ್ರಜ್ವಲನೆ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ಗೌರವದ ಭಕ್ತಿಯ ಪ್ರತೀಕವಾಗಿ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿದಂತಹ ಪೂಜನೀಯ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ, ನಮ್ಮ ಅನ್ನಪೂರ್ಣೇಶ್ವರ ದೇವಸ್ಥಾನ ಹೊರನಾಡು ಬಂಧುಗಳೇ, ಓರ್ವ ಧರ್ಮಿಷ್ಠರಾಗಿ ನಿತ್ಯ ನಿರಂತರವಾಗಿ ಅನ್ನದಾನದ ಮೂಲಕ ಅನ್ನಪೂರ್ಣೇಶ್ವರಿಯ ಕ್ಷೇತ್ರದ ಓರ್ವ ಧರ್ಮದರ್ಶಿಗಳಾಗಿ ನಮ್ಮ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಖಂಡಿತವಾಗಿಯೂ ಆ ತಾಯಿಯ ಕ್ಷೇತ್ರದಿಂದ ಉಮಾಮಾತೆಯ ಕ್ಷೇತ್ರಕ್ಕೆ ಬಂದಂತಹ ನಿಮಗಿದು ಎಲ್ಲ ಬಂಧುಗಳ ಪರವಾಗಿ ಭಕ್ತಿಪೂರ್ವಕವಾದಂತಹ ನಮನಗಳೊಂದಿಗೆ ಇದೀಗ ತಮ್ಮ ಆಶೀರ್ವಚನ ಮತ್ತು ಉದ್ಘಾಟಕರ ನುಡಿಯನ್ನ ನುಡಿಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಡಾಕ್ಟರ್ ಭೀಮೇಶ್ವರ ಜೋಶಿ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ರತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ವಾಗರ್ಥಾವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೆಯೇ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಜಗದ್ಗುರುವಿಗೆ, ಆರಾಧ್ಯ ದೇವತೆಗೆ, ಕ್ಷೇತ್ರಾದಿ
ಸಪರಿವಾರ ಶ್ರೀ ಉಮಾಮಹೇಶ್ವರಿಗೆ ಮನಸ ವಂದನೆಗಳನ್ನು ಸಮರ್ಪಣೆಯನ್ನು ಮಾಡಿಕೊಳ್ತಾ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮವನ್ನು ಗೌರವಾನ್ವಿತ ವೇದ ಬ್ರಹ್ಮಶ್ರೀ ಕುಂಟಾ ರವೀಶ್ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಬಹುಶಃ 1ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಸಂಪನ್ನಗೊಳ್ತಾ ಇರ್ತಕ್ಕಂಥ ಈ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ತಂತ್ರಿಗಳಾಗಿರ್ತಕ್ಕಂಥ ಕುಂಟಾ ರವೀಶ್ ತಂತ್ರಿಯವರೇ, ಅಧ್ಯಕ್ಷರಾಗಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಭಾಗ್ಯವನ್ನು ಪಡೆದಿರ್ತಕ್ಕಂಥ ಶಕುಂತಲಾ ಶೆಟ್ಟಿಯವರೇ, ಯಾರಿಗೆ ಯಾವಾಗ ದೇವರು ಯಾವ ಅವಕಾಶವನ್ನು ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ. ನಿಮ್ಮ ಭಾಗ್ಯದಲ್ಲಿ ಇವತ್ತು ಈ ಪ್ರಥಮವಾದಂಥ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ನಿರ್ವಹಿಸಬೇಕು ಅಂತೇಳಿ ಅಮ್ಮನೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಈ ಭಾಗದಲ್ಲಿ ಪ್ರಾರಂಭಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೇರಿರ್ತಕ್ಕಂಥ ಎಲ್ಲ ಭಗವದ್ಭಕ್ತರೇ, 2011 ನಮಗೆ ಇನ್ನೂ ಕೂಡ ಜ್ಞಾಪಕ ಇದೆ, ಹಸಿರಾಗಿದೆ ನಮ್ಮ ಮನಸ್ಸಿನಲ್ಲಿ. ಈ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯವನ್ನು ಪ್ರಾರಂಭ ಮಾಡಿದಾಗ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿ ಜಗನ್ಮಾತೆಯ ನೂತನ ಶಿಲಾಮಯ ದೇವಾಲಯದ ನಿರ್ಮಾಣದ ಕಾರ್ಯದ ಕೆಲಸವನ್ನು ಪ್ರಾರಂಭದ ಆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಸುವ ಸೌಭಾಗ್ಯವನ್ನು ತಾಯಿ ಕೊಟ್ಟರು. ಕಾರ್ಯಕ್ರಮದ ನಿರೂಪಕರು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟರು. 20-25 ಸೆಂಟ್ ಇದ್ದಂಥ ಜಾಗಕ್ಕೆ ಇವತ್ತು ಸುಮಾರು 80 ಸೆಂಟ್ ಜಾಗವನ್ನು ತಾಯಿ ಸನ್ನಿಧಿಗೆ ಒದಗಿಸಿಕೊಡುವ ರೀತಿಯಲ್ಲಿ ಆ ಭೂಮಿಯ ಯಜಮಾನರು ಕೂಡ ತಾಯಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥ ಮಾನಸಿಕ ಸ್ಥಿತಿಯನ್ನು ತಾಯಿ ಅವರಿಗೆ ಕೊಟ್ಟರ ಪರಿಣಾಮ ಇವತ್ತು ತಾಯಿಯ ಸನ್ನಿಧಿಯಲ್ಲಿ ಇಷ್ಟು ವಿಸ್ತಾರವಾಗಿರ್ತಕ್ಕಂಥ ಜಾಗದ ವ್ಯವಸ್ಥೆ ಒದಗಿ ಬಂದಿರತಕ್ಕಂಥದ್ದು. ಅದು ಈ ತಾಯಿಯ ವಿಶೇಷತೆ ಮತ್ತು ಇಲ್ಲಿಯ ವೈಶಿಷ್ಟ್ಯ. ನಾನು ಅದನ್ನೇ ಕೇಳಿದೆ ಅಧ್ಯಕ್ಷರ ಹತ್ರ, ಎಷ್ಟು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಅಂತ. ಸುಮಾರು 600-700 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಈ ಭಾಗದಲ್ಲಿ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಹಳ ನಿರಂತರವಾಗಿ ಅಲ್ಲದೆ ಅವಾಗ ಸರಣಿ ಅಪಘಾತಗಳನ್ನೇ ಕಾಣ್ತಾ ಇದ್ದಂಥ ಈ ಜಾಗ. ಇದನ್ನು ನೋಡಿ ಇಲ್ಲಿ ಒಬ್ಬರು ತಪಸ್ವಿಗಳು ಏನು ಪೂಜೆಯನ್ನು ಮಾಡ್ತಾಯಿದ್ರು, ಅವರ ಮಾರ್ಗದರ್ಶನದಲ್ಲಿ ಬಹಳ ದೀರ್ಘಕಾಲದ ತಪಸ್ಸಿನ ಪರಿಣಾಮ ಈ ಉಮಾಮಹೇಶ್ವರ ದೇವಾಲಯ ಇಲ್ಲಿ ಎದ್ದು ನಿಲ್ಲುವುದಕ್ಕೆ ಸಾಧ್ಯವಾಗಿದೆ. ಆ ನಂತರ ದಿನಗಳಲ್ಲಿ ಏನಾಗಿದೆ ಅಂತ ಕೇಳಿದೆ. ಇವತ್ತಿಗೂ ಕೂಡ ಯಾವುದೇ ರೀತಿಯ ಅವಘಡಗಳು ಅಥವಾ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಈ ರಾಷ್ಟ್ರೀಯ ಹೆದ್ದಾರಿ ಆಗದೇ ಇರತಕ್ಕಂಥ ವ್ಯವಸ್ಥೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಉಮಾಮಹೇಶ್ವರಿಯ ಪೂರ್ಣಾನುಗ್ರಹದ ಕೃಪೆಯಿಂದ ಈ ಸಂಪನ್ನವಾಗಿರ್ತಕ್ಕಂಥ ಮಹಾಭಾಗ್ಯ ಅಂತ ಅವರು ಹೇಳಿದರು. ನಾವು ದೇವಾಲಯಕ್ಕೆ ಹೋದ್ವಿ, ದೇವರ ದರ್ಶನ ಮಾಡಿದ್ವಿ. ಅಲ್ಲಿಂದ ಉಳಿದಿರ್ತಕ್ಕಂಥ ಎಲ್ಲ ಪರಿವಾರ ದೇವರುಗಳನ್ನು ದರ್ಶನ ಮಾಡಿಕೊಂಡು ಬಂದ್ವಿ. ಗುಳಿಗೆ ಇರ್ಬೋದು, ಗಣಪತಿ ಇರ್ಬೋದು, ಶಾಸ್ತಾರ ಇರ್ಬೋದು, ಪಂಜುರ್ಲಿ ಇರ್ಬೋದು, ಜೊತೆಗೆ ಅಲ್ಲಿ ಹೊಸದಾಗಿ ಮಾಡ್ತಾ ಇರ್ತಕ್ಕಂಥ ಇದು ಭದ್ರಕಾಳಿಯ ಪೀಠ, ಅದನ್ನು ಕೂಡ ಮುಂದಿನ ಶುಭ ಮುಹೂರ್ತದಲ್ಲಿ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಹೀಗೆ 10 ಹಲವು ಧಾರ್ಮಿಕ ಚಟುವಟಿಕೆಗಳು, ಭೋಜನ ಶಾಲೆಗೆ ಬೇಕಾಗಿರ್ತಕ್ಕಂಥ ಕಟ್ಟಡದ ನಿರ್ಮಾಣ ಎಲ್ಲ ಒಂದೊಂದೇ 2011ರಿಂದ ಇಲ್ಲಿಯವರೆಗೆ ನಿರಂತರವಾಗಿ ಬೆಳೆದುಕೊಂಡು ಬರ್ತಾ ಇರತಕ್ಕಂಥ ಒಂದು
ಹೊಸ ಶಕೆಯನ್ನು ಉಮಾಮಹೇಶ್ವರ ದೇವರ ಸಾನ್ನಿಧ್ಯದಲ್ಲಿ ನೀವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದರ ಹಿಂದೆ ಯಾವ ಶಕ್ತಿ ಇದೆ ನಮಗೆ ಇದನ್ನೆಲ್ಲ ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದು, ಯಾರಿಂದಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ ಯೋಚನೆ ಮಾಡಿದರೆ ಆ ಮಹಾತಾಯಿಯೇ ಬೇಕಾದಂಥ ವ್ಯಕ್ತಿಗೆ ಪ್ರೇರಣೆಯನ್ನು ಕೊಟ್ಟು ಅವರ ಮುಂದೆ ಈ ಆಡಳಿತ ಸಮಿತಿ ಮತ್ತು ಜೀರ್ಣೋದ್ಧಾರ ಅಭಿವೃದ್ಧಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಗೆ ಪ್ರೇರಣೆಯನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಮಹಾತಾಯಿ ಮಾಡಿಸ್ಕೊಳ್ತಾ ಇದ್ದಾರೆ. ದೇವರುಗಳ ಸೇವೆ ಮನುಷ್ಯನ ಜೀವನಕ್ಕೆ ವಿಶಿಷ್ಟವಾದ ಭದ್ರತೆಯನ್ನು ತಂದುಕೊಡ್ತದೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಬಹುಶಃ ಅದಕ್ಕೆ ಪೂರಕವಾಗಿಯೇ ಇವತ್ತು ನಮ್ಮ ಕೈಯಿಂದ ಜಗನ್ಮಾತೆಯ ಆಭೂಷಣಗಳನ್ನು, ಅಮೂಲ್ಯವಾದ ವಸ್ತುಗಳನ್ನು ಇಡುವುದಕ್ಕೆ ಬೇಕಾಗಿರ್ತಕ್ಕಂಥ ಭದ್ರತಾ ಕೊಠಡಿಯನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿಸ್ಕೊಳ್ತಕ್ಕಂಥ ಭಾಗ್ಯವನ್ನು ತಾಯಿ ನಮಗೆ ಒದಗಿಸಿಕೊಟ್ಲು. ಅವತ್ತು ಅವಳ ಸಾನ್ನಿಧ್ಯದ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡಿದರೆ ಇವತ್ತು ಅವಳ ಆಭೂಷಣಗಳನ್ನು, ಸಂಬಂಧಪಟ್ಟಂಥ ಅಮೂಲ್ಯ ವಸ್ತುಗಳನ್ನು ಇಡುವುದಕ್ಕೆ ಬೇಕಾಗಿರ್ತಕ್ಕಂಥ ಭದ್ರತಾ ಕೊಠಡಿಯನ್ನು ಕೂಡ ಇವತ್ತು ಉದ್ಘಾಟನೆ ಮಾಡುವಂಥ ಸೌಭಾಗ್ಯವನ್ನು ತಾಯಿ ನಮಗೆ ಅನುಗ್ರಹಿಸಿದ್ದು ಭಾಳ ವಿಶೇಷವಾಗಿದೆ. ಇವತ್ತಿನ ಈ ಸನ್ನಿವೇಶವನ್ನು ನೋಡಿದಾಗ ದೇವರಿಗೆ ಅವಳ ಆಭೂಷಣಗಳನ್ನು ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿ ಇಡಬೇಕಾಗಿರೋದಕ್ಕೆ ಬೇಕಾಗಿರ್ತಕ್ಕಂಥ ಭದ್ರತಾ ಕೊಠಡಿ ನಿರ್ಮಾಣವಾದರೆ ಅವಳ ಆಶೀರ್ವಾದ, ಅನುಗ್ರಹ, ಶ್ರೀರಕ್ಷೆ ನಮ್ಮೆಲ್ಲರ ಜೀವನದ ಬದುಕಿನ ಭದ್ರತೆಯನ್ನು ಸಮರ್ಪಕವಾಗಿ ನಡೆಸಿಕೊಡ್ತಾಳೆ ಅನ್ನುವಂತಹ ದೃಢಚಿತ್ತ, ದೃಢ ಸಂಕಲ್ಪವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿರುವಂಥದ್ದು. ಬದುಕು ಸದಾ ಚಲಿಸುತ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ. ಬದುಕು ಯಾವತ್ತೂ ನಿಂತ ನೀರಾಗುವಂಥ ವ್ಯವಸ್ಥೆಗೆ ಅವಕಾಶವಾಗಬಾರದು. ಕ್ಷೇತ್ರವೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು. ಒಂದಲ್ಲ ಒಂದು ಚಟುವಟಿಕೆಗಳ ಜೊತೆಯಲ್ಲಿ ಸಾಗುತ್ತಾ ಹೋಗ್ತಕ್ಕಂಥದ್ದು, ಬೆಳವಣಿಗೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಅದಕ್ಕೆ ತಕ್ಕಾದಂಥ ವ್ಯವಸ್ಥೆಯನ್ನು ಜೋಡಿಸಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗ್ತದೆ. ನಮ್ಮ ವೈಯಕ್ತಿಕವಾದ ಬದುಕು ಕೂಡ ಅದೇ ರೀತಿ ಆಗಿರ್ತಕ್ಕಂಥದ್ದು. ನಮ್ಮ ಸಂಸಾರ ಇರ್ಬೋದು, ನಮ್ಮ ಬದುಕಿರ್ಬೋದು, ನಮ್ಮ ಜೀವನ ಇರ್ಬೋದು, ಅದು ಕೂಡ ನಿಂತ ನೀರಾಗದೇ ಇರ್ತಕ್ಕಂಥ, ಅಲ್ಲ ನಿಂತಲ್ಲೇ ನಿಲ್ತಕ್ಕಂಥ ವ್ಯವಸ್ಥೆ ಆದರೆ ಸಂಸಾರ ಮುಂದೆ ಸಾಗುವುದಿಲ್ಲ. ಆ ಸಂಸಾರವನ್ನು ಸಮರ್ಪಕವಾಗಿ ತೂಗಿಸ್ಕೊಂಡು ಸಾಗಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಾಗುವಾಗ ಅಲ್ಲಿ ಯಾರೆಲ್ಲ ಇದ್ದಾರೆ ಮನೆಯಲ್ಲಿ, ಸಂಸಾರದಲ್ಲಿ ಯಾರಿಗೆಲ್ಲ ಆ ಜವಾಬ್ದಾರಿ ಇದೆ, ಯಾರೆಲ್ಲ ಒಟ್ಟಾಗಿದ್ದಾರೆ, ಅವರೆಲ್ಲ ಒಟ್ಟಾಗಿ ಏಕ ಮನಸ್ಸಿನಿಂದ ಉತ್ತಮವಾಗಿರ್ತಕ್ಕಂಥ ನಿರ್ಣಯದೊಂದಿಗೆ ಆ ಸಂಸಾರದಲ್ಲಿ ಸುಖಮಯವಾದ ಆನಂದವನ್ನು, ಸಂತೋಷವನ್ನು, ಸಂಭ್ರಮವನ್ನು, ಸಂತೃಪ್ತಿಯನ್ನು, ನೆಮ್ಮದಿಯನ್ನು, ಸರ್ವ ರೀತಿಯಾಗಿರ್ತಕ್ಕಂಥ ಶ್ರೇಯಸ್ಸಿಗಾಗಿ ಇಡೀ ಕುಟುಂಬ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡ್ತದೆ. ನಾವು ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಂತ ಬಯಸ್ತೇವೆ. ನಾವೆಲ್ಲರೂ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜೀವನದಲ್ಲಿ ಕಷ್ಟ ಬರಲಿ, ಸಂಕಷ್ಟ ಬರಲಿ, ತೊಂದರೆ ಬರಲಿ, ತಾಪತ್ರೆ ಬರಲಿ, ನೋವು ಬರಲಿ, ದುಃಖ ಬರಲಿ, ಎಲ್ಲೂ ಕೇಳಲ್ಲ. ಅಥವಾ ಮನೆಯಲ್ಲಿ ಮಾನಸಿಕವಾಗಿ ಆದರೂ ಕೂಡ ಇದನ್ನು ಇನ್ನೊಬ್ಬನಿಗೂ ಕೂಡ ಬಯಸೋದಿಲ್ಲ. ಧರ್ಮ ಅನ್ನುವಂಥದ್ದರ ಸುಲಭವಾದ ಅರ್ಥ ಇದೇನೆ. ಯಾವುದು ಧರಿಸುವುದಕ್ಕೆ ಯೋಗ್ಯವಾಗ್ತದೋ ಅದಕ್ಕೆ ಧರ್ಮ ಅಂತ ಕರೀತಾರೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತಕ್ಕಂಥ ಧರ್ಮ ಅನ್ನೋದಕ್ಕೆ ಬಹಳ ಸುಲಭವಾದ ಅರ್ಥ, ಯಾವುದು ಧರಿಸುವುದಕ್ಕೆ ಯೋಗ್ಯವಿದೆಯೋ, ಯೋಗ್ಯತೆಯನ್ನು ಪಡೆದಿದೆಯೋ ಅದಕ್ಕೆ ಧರ್ಮ ಅಂತ ಕರೀತಾರೆ. ಕೊಳಕಾದ ಬಟ್ಟೆಯನ್ನು, ಕೊಳಕಾಗಿರ್ತಕ್ಕಂಥ ವಾತಾವರಣವನ್ನು, ಕೊಳಕಾಗಿರ್ತಕ್ಕಂಥ ಸ್ಥಿತಿಯನ್ನು ನಾವು ನಮ್ಮ ಮನೆಯಲ್ಲಿ ಹೇಗೆ ಇಟ್ಟುಕೊಳ್ಳೋದಿಲ್ವೋ, ನಮ್ಮ ಮನೆಯವರಿಗೆ ಯಾರಿಗೂ ಅದನ್ನು ನಾವು ಬಯಸೋದಿಲ್ಲವೋ, ಹಾಗೆ ಸಮಾಜದಲ್ಲೂ ಕೂಡ ನಾವು ಇನ್ನೊಬ್ಬರಿಗೆ ಅದನ್ನು ಬಯಸದೇ ಇರತಕ್ಕಂಥದ್ದೇ ಧರ್ಮಕ್ಕೆ ಇರತಕ್ಕಂಥ ಬಹಳ ಮುಖ್ಯವಾದಂಥ ವ್ಯಾಖ್ಯಾನ. ನಮಗೆ ಯಾವುದು ಆಗಬಾರದೆಂದು ನಾವು ಬಯಸುತ್ತೇವೋ ಅದನ್ನು ಇನ್ನೊಬ್ಬರಿಗೆ ಬಯಸದೇ ಇರುವುದೇ ಧರ್ಮದ ಮೂಲ ಸ್ವರೂಪವಾಗಿ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೂ ಮಿಗಿಲಾಗಿ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ, ನಾನು ಏನೆಲ್ಲವನ್ನು ಅಪೇಕ್ಷೆ ಪಡ್ತೇನೆ, ಬಯಸ್ತೇನೆ, ನನಗೆ ಆ ರೀತಿಯ ಸೌಭಾಗ್ಯ ಬೇಕು, ಈ ಥರದ ಸೌಭಾಗ್ಯ ಬೇಕು, ಈ ಥರದ ನೆಮ್ಮದಿ ಬೇಕು, ಸಂತೋಷ ಬೇಕು, ಸಂಭ್ರಮ ಬೇಕು, ಆನಂದ ಬೇಕು, ಸಂತೋಷ ಬೇಕು, ಸಂತೃಪ್ತಿ ಬೇಕು ಅಂತ ನಾವೇನು ಬಯಸ್ತೇವೆ, ಅದು ನನಗೆ ಮಾತ್ರ ಸೀಮಿತವಾಗದೆ
ಇಡೀ ಲೋಕಕ್ಕೆ ಅದು ಬೇಕು ಅನ್ನುವಂಥ ರೀತಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಪ್ರಾರ್ಥನೆ ಇದೆಯಲ್ಲ, ಅದೇ ನಿಜವಾದ ಧರ್ಮಕ್ಕೆ ಇರ್ತಕ್ಕಂಥ ವ್ಯಾಖ್ಯಾನ. ಇದನ್ನು ನಾವು ಜೀವನದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಹಾಗಾದರೆ ಈ ದೇವಸ್ಥಾನ, ದೇವಾಲಯಗಳು ಇದನ್ನೆಲ್ಲವನ್ನು ಕಟ್ಟಿ ಬೆಳೆಸಿ ಇಷ್ಟಿಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಹಾಕಿ ಕಟ್ಟುವಂಥ ವ್ಯವಸ್ಥೆ ನಮ್ಮನೆಯಲ್ಲೂ ನಾವು ಪೂಜೆ ಮಾಡ್ತೀವಲ್ಲ, ಮನೆಯಲ್ಲಿ ಅರ್ಚಕರನ್ನು ಪುರೋಹಿತರನ್ನ ಕರೆಸ್ಕೊಂಡು ನಾವು ಪೂಜೆ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೇವಲ್ಲ ಸ್ವಾಮಿ ಅಂತ ಕೇಳ್ತಾರೆ. ಸತ್ಯ, ನಮ್ಮ ಮನೆಯಲ್ಲಿ ಮಾಡುವಂತಹ ಎಲ್ಲ ಪೂಜೆ ಕಾರ್ಯಕ್ರಮಗಳು, ದೇವರ ಸೇವೆಗಳಿರ್ಬೋದು, ಉತ್ಸವಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಎಲ್ಲವೂ ಕೂಡ ಅದು ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ ಮಾತ್ರ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು. ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂಥೇಳಿ ಇಡೀ ಲೋಕದ ಸಮಸ್ತ ಜನರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಸಂಕಲ್ಪ ಮಾಡುವಂತಹ ಒಂದು ಶ್ರದ್ಧಾ ಕೇಂದ್ರ ಅದು ದೇವಾಲಯಗಳು ಮತ್ತು ಗುರುಪೀಠಗಳು. ಇವೆರಡರಲ್ಲಿ ಮಾತ್ರ ನೀವು ಈ ಥರದ ಸಂಕಲ್ಪವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಮಾಡ್ತಕ್ಕಂಥ ಸಂಕಲ್ಪ ಹೇಗಿರುತ್ತೆ ಅಂತ ಕೇಳಿದರೆ, ಯಾವುದೋ ಒಬ್ಬ ವ್ಯಕ್ತಿಯನ್ನು ಮುಂದಿಟ್ಟುಕೊಂಡು ಯಾವ ಸಂಕಲ್ಪ ದೇವರ ಸಾನ್ನಿಧ್ಯದ ಪೂಜಾ ಕೈಂಕರ್ಯವನ್ನು ಕೂಡ ಮಾಡ್ತಕ್ಕಂಥದ್ದಲ್ಲ. ಇಲ್ಲೆಲ್ಲ ಮಾಡ್ತಕ್ಕಂಥದ್ದು ಲೋಕದ ಹಿತಕ್ಕಾಗಿ, ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ, ಅದು ಕೇವಲ 2 ಕಾಲಿನ ಮನುಷ್ಯನಾಗಿರ್ತಕ್ಕಂಥ 4 ಕಾಲಿನ ಪಶು ಪಕ್ಷಿಗಳಿಂದ ಹಿಡಿದು, ಗಿಡ ಮರಗಳಿಂದ ಹಿಡಿದು, ಪ್ರಕೃತಿಯಿಂದ ಹಿಡಿದು, ಪಂಚಭೂತಗಳಲ್ಲಿರ್ತಕ್ಕಂಥ ಎಲ್ಲದಕ್ಕೂ ಸೇರಿಸಿಕೊಂಡು ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು. ಎಷ್ಟು ವಿಶಾಲವಾಗಿ ವಿಸ್ತಾರವಾಗಿರ್ತಕ್ಕಂಥ ನಮ್ಮ ಭಾರತೀಯ ಸನಾತನ ಧರ್ಮದ ಸಂಸ್ಕೃತಿ ಇದೆ ನೋಡಿ. ದೇವಾಲಯಗಳಲ್ಲಿ ದೇವರ ಸನ್ನಿಧ್ಯದಲ್ಲಿ ಮಾಡ್ತಕ್ಕಂಥ ಆ ಸಂಕಲ್ಪ ಇಡೀ ವಿಶ್ವಕ್ಕೆ ವ್ಯಾಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವಾಗಬೇಕು. ಅದಾದಾಗ ಅದು ನಿಜವಾದ ದೇವತಾ ಸಾನ್ನಿಧ್ಯವನ್ನು ಅಲ್ಲಿ ನೀವು ಪುನಃಪ್ರತಿಷ್ಠ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾಡುವಂಥ ರೀತಿಯಿಂದ ಪರಿಪೂರ್ಣತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಾವೆಲ್ಲ ಮನೆ ಕಟ್ಟಿದ್ದೇವೆ, ವಾಸ ಮಾಡ್ತಾ ಇದ್ದೇವೆ. ಆ ಮನೆಗೂ ಕೂಡ ಸುಮಾರು 12 ವರ್ಷ, ಶಾಸ್ತ್ರ ಹೇಳ್ತದೆ 12 ವರ್ಷಕ್ಕೆ. ದೇವಾಲಯಕ್ಕೆ ಹೇಗೆ ನಾವು 12 ವರ್ಷಕ್ಕೊಂದ್ಸಲ ಅಲ್ಲಿ ಪುನಃಪ್ರತಿಷ್ಠಾ ಅಷ್ಟಬಂಧ ಮಾಡಬೇಕು ಅಂತ ಹೇಳ್ತೇವೆ, ವಾಸ್ತುರಾಕ್ಷೋಗ್ನ ಮಾಡಬೇಕು ಅಂತ ಹೇಳ್ತದೋ ಹಾಗೆ ನಮ್ಮ ಮನೆಗಳಿಗೂ ಕೂಡ ನಾವು ಮಾಡಬೇಕಾಗ್ತದೆ. ಆಗ ಆ ವಾಸ್ತು ದೇವತೆಗಳು ಸದಾ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಯಾವಾಗ ನಾವು ಮನೆ ಒಳಗೆ ಹೊರಗೆ ಓಡಾಡುವಂಥ ಸಂದರ್ಭದಲ್ಲಿ ಅಸ್ತು 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 ಅಂತ ವಾಸ್ತು ದೇವತೆಗಳು ಪ್ರಧಾನ ಬಾಗಿಲಿನಲ್ಲಿದ್ದು ನಮ್ಮನ್ನು ಅನುಗ್ರಹಿಸ್ತಾ ಇರ್ತಾರೆ. ಆ ವಾಸ್ತು ದೇವತೆಗೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ವೇದ ಪುರಾಣಗಳಲ್ಲಿ ಮಾರ್ಗದರ್ಶನದಂತೆ ಆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ವ್ಯವಸ್ಥೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಈ ದೇವಾಲಯದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮವೂ ಕೂಡ ಸಂಪನ್ನ ಮಾಡಿದ್ದೀರಾ. ನಾವು ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಅಪೇಕ್ಷೆ ಪಡೋದೇನು ಅಂತ ಕೇಳಿದರೆ, ಮನುಷ್ಯನಾಗಿ ನಾವು ಹುಟ್ಟಿದ್ದೇವೆ, ಮಾನವೀಯತೆಯಿಂದ ಬದುಕ್ತಾ ಇದ್ದೇವೆ. ಈ ಬದುಕು ಯಾವ ರೀತಿಯಾಗಿ ಸಾಗಬೇಕು, ಯಾವ ರೀತಿಯಾಗಿ ಇದನ್ನು ನಾವು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಚಿಂತನೆ ಮಂಥನಗಳನ್ನು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವೇ ಈ ಪುನಃಪ್ರತಿಷ್ಠಾ ಅಷ್ಟಬಂಧ ಮಹೋತ್ಸವದಲ್ಲಿ ನಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಫಲಶ್ರುತಿ. ಮನುಷ್ಯ, ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನು ಮನುಷ್ಯನಾಗಿ ಪರಿವರ್ತನೆ ಆಗಬೇಕು. ಭಾಳ ವಿಚಿತ್ರವಾದಂಥ ಸನ್ನಿವೇಶ ಹೇಳ್ತೇವೆ. ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯತ್ವದಿಂದ ಪರಿವರ್ತನೆ ಆಗಬೇಕು, ಮನುಷ್ಯ ಮಾನವನಾಗಿ ಪರಿವರ್ತನೆ ಆಗಬೇಕು ಅಂದರೆ ಅದಕ್ಕೆ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ವಿಶೇಷತೆ ಏನು ಅಂದರೆ ಸಂಸ್ಕಾರ. ಎಲ್ಲಿ ಸಂಸ್ಕಾರ ಇದೆಯೋ ಅಲ್ಲಿ ಒಳ್ಳೆಯ ಸಂಸ್ಕೃತಿ ಇದೆ. ಎಲ್ಲಿ ಸಂಸ್ಕೃತಿ ಇದೆಯೋ ಅಲ್ಲಿ ಶಾಂತಿ, ಸೌಹಾರ್ದತೆ, ಪ್ರೀತಿಯನ್ನು ಮತ್ತು ಸರ್ವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಾವು ಬೆಳಿಬೇಕು, ಪ್ರತಿಯೊಬ್ಬ ಮನುಷ್ಯನು ಬೆಳಿಬೇಕು ಅಂತ ಅಪೇಕ್ಷೆ ಪಡ್ತಾನೆ. ನಾನು ಯಾವತ್ತೂ ನನ್ನ ಬೆಳವಣಿಗೆಯನ್ನು ಕುಂಠಿತ ಮಾಡ್ಕೊಳ್ಳೋದಕ್ಕೆ ಅಪೇಕ್ಷೆ ಪಡೋದೇ ಇಲ್ಲ. ನಮ್ಮ ಬದುಕು ಸಾಗಬೇಕು, ನಾವು ಬೆಳೆದ್ರೆ ಸಾಕು. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಬೇಕಾದ್ದು, ನಮ್ಮ ಬೆಳವಣಿಗೆ ನಮಗೆ ಮಾತ್ರ ಸೀಮಿತ ಅಲ್ಲ. ನಾನು ಬೆಳೆದೇ ಒಳ್ಳೆಯ ಸಂಸ್ಕಾರಿತನಾದರೆ ಅದರ ಮುಂದಿನ ಹೆಜ್ಜೆ ಎಲ್ಲಿಗೆ ಅಂತ ಕೇಳಿದರೆ ಅದು ನನ್ನ ಸಂಸಾರಕ್ಕೆ. ಸಂಸಾರದಲ್ಲಿ ಸೌಹಾರ್ದತೆಯಿಂದ, ಪ್ರೀತಿಯಿಂದ, ವಸುದೈವ ಕುಟುಂಬಕ ಅನ್ನುವಂಥ ರೀತಿಯಲ್ಲಿ ಆ ಸಂಸಾರ ಚೆನ್ನಾಗಿ ಸಂಪದ್ಭರಿತವಾಗಿರ್ತಕ್ಕಂಥ ರೀತಿಯಲ್ಲಿ ಸುಖ ಶಾಂತಿಯಿಂದ ಇರುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದನ್ನು ಅಪೇಕ್ಷೆ ಪಡ್ತೀವಿ. ಅಂದರೆ ನಾನು ಏನನ್ನೆಲ್ಲ ಪಡ್ಕೊಂಡಿದ್ದೇನೆ ಅದು ಇಡೀ ಸಂಸಾರಕ್ಕೆ ಪಸರಿಸುವಂಥ ಕೆಲಸವಾಗ್ತದೆ. ಯಾವಾಗ ನನ್ನಿಂದ ಪ್ರಾರಂಭವಾಗಿ ಸಂಸಾರಕ್ಕೆ ಪಸರಿಸುವಂಥ ಕೆಲಸವಾಗ್ತದೋ ಆ ಒಟ್ಟು ಸಮೂಹದ ಸ್ವರೂಪವೇ ಅದು ಸಮಾಜ.
ಸಮಾಜದಲ್ಲಿ ಶಾಂತಿ ಇರಬೇಕು, ಸೌಹಾರ್ದತೆ ಇರಬೇಕು, ಪ್ರೀತಿ ಇರಬೇಕು, ಆನಂದ ಇರಬೇಕು, ಸಂತೋಷ ಇರಬೇಕು, ಸಂಭ್ರಮ ಇರಬೇಕು ಅಂತ ನಾವು ಬಯಸ್ತೀವಿ ಅಂತಾದರೆ ಮೊದಲು ನನ್ನಿಗೆ ಬರಬೇಕದು, ನನ್ನಿಂದ ನನ್ನ ಸಂಸಾರಕ್ಕೆ ಬರಬೇಕು. ಅದು ಬಂದರೆ ಮಾತ್ರ ಸಮಾಜ ಆ ಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯವಾಗ್ತದೆ. ಆ ಸಮಾಜಕ್ಕೆ ಅದು ಸಿಕ್ಕುವಂಥ ವ್ಯವಸ್ಥೆ ಆದಾಗ ನಾವೇನು ಹೇಳ್ತೇವೆ, ಒಳ್ಳೆಯ ಸಮಾಜಪ್ಪ, ನಮ್ಮ ಸಮಾಜ ಭಾಳ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿದೆ, ನಮ್ಮೂರಲ್ಲಿ ಯಾವುದೇ ರೀತಿಯಾದ ಗಲಾಟೆ ಇಲ್ಲ, ಹೊಡೆದಾಟ ಬಡದಾಟ ಯಾವುದಿಲ್ಲ, ಭಾಳ ನೆಮ್ಮದಿಯಿಂದ ನಾವೆಲ್ಲ ಸಂತೋಷವಾಗಿದ್ದೇವೆ ಅಂತ ಜನ ಮಾತಾಡ್ತಾರೆ. ಅದು ಹೇಗೆ ಆಗಕ್ಕೆ ಸಾಧ್ಯ ಆಗ್ತದೆ? ಊರಲ್ಲಿ ಯಾವುದೇ ರೀತಿಯ ಗಲಾಟೆಗಳು ಆಗೋದಿಲ್ಲ ಅಂತ ಹೇಳಿದರೆ ಸಂಸಾರದಲ್ಲೂ ಗಲಾಟೆ ಗೌಜುಗಳು ಹೊಡೆದಾಟ ಬಡದಾಟಗಳು ಇಲ್ಲ, ವ್ಯಕ್ತಿಗತವಾಗಿಯೂ ಕೂಡ ಇಲ್ಲ ಅನ್ನೋದನ್ನು ಅದೇ ಸಾಕ್ಷಿ ಮಾಡಿಕೊಡುತ್ತದೆ. ಇದು ಬೆಳವಣಿಗೆ ಹಂತ. ಇದರಿಂದ ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆ, ಸಮಾಜ ಏನನ್ನು ಕೊಡಬೇಕು, ಸಮಾಜದ ಉದ್ದೇಶ ಏನು, ಸಮಾಜದ ಜವಾಬ್ದಾರಿ ಏನು? ಸಮಾಜದ ಜವಾಬ್ದಾರಿ ಈ ಭರತ ಭೂಮಿಯಲ್ಲಿ ನಮಗೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಭೂಮಿಯ ಋಣವನ್ನು ತೀರಿಸುವುದಿದೆಯಲ್ಲ, ಅದೇ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಅದರಲ್ಲಿ 3 ಋಣ: ದೇವರ ಋಣ, ಪಿತೃ ಋಣ, ಸಮಾಜದ ಋಣ. ಈ 3 ಋಣಗಳನ್ನು ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದ ಆದಾಗ ನಮ್ಮ ಬದುಕು ಅರ್ಥಪೂರ್ಣವಾಗ್ತದೆ ಮತ್ತು ಬದುಕು ನಿದರ್ಶನದ ಬದುಕಾಗೋದಕ್ಕೆ ಸಾಧ್ಯವಾಗ್ತದೆ. ದೇವಋಣ, ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಸಮಸ್ತ ಭಕ್ತರು ಕೈ ಜೋಡಿಸಿ ಉಮಾಮೇಶ್ವರ ದೇವಸ್ಥಾನದ ಪುನಃಪ್ರತಿಷ್ಠಿತ ಅಷ್ಟಬಂಧ ವಂಶೋತ್ಸವದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಪಕವಾಗಿ ತೂಗಿಸಿ ಅವರಿಗೆ ನಡೀತಕ್ಕಂಥ ಎಲ್ಲ ಧಾರ್ಮಿಕ ವಿಧಾನಗಳಿಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ತಂತ್ರಿಯವರ ಮಾರ್ಗದರ್ಶನದಂತೆ ವ್ಯವಸ್ಥೆ ಮಾಡಿದ್ದೀರಿ. ಇದು ಒಂದು ಭಾಗದ ಋಣ. ಎರಡನೇದು ತಂದೆ ತಾಯಿಯ ಋಣ. ನಮ್ಮಲ್ಲಿ ಇದು ಬಹಳ ಮುಖ್ಯವಾಗಿ ಇವತ್ತು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅದರಲ್ಲೂ ಇವತ್ತಿನ ಯುವ ಪೀಳಿಗೆ ಮಕ್ಕಳ ತಂದೆ ತಾಯಿಗಳ ಬಗ್ಗೆ ಭಾಳ ವಿಶೇಷವಾದಂಥ ಜವಾಬ್ದಾರಿ, ಗೌರವವನ್ನು ಇಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಎಷ್ಟು ಕಷ್ಟಪಟ್ಟು ತಮ್ಮ ಅಗತ್ಯಗಳನ್ನು ಬದಿಗಿಟ್ಟು ಮಕ್ಕಳಿಗೆ ಉಜ್ವಲವಾದ ಭವಿಷ್ಯ ಸಿಗಲಿ, ಅವರು ಚೆನ್ನಾಗಿ ಬದುಕಲಿ, ಅವರು ಸಂತೋಷವಾಗಿರಲಿ, ಅವರು ಆನಂದವಾಗಿರಲಿ ಅಂತ ಹೇಳಿ ಎಲ್ಲ ತಂದೆ ತಾಯಿಗಳು, ಅವರು ಇವರು ಪ್ರಶ್ನೆ ಇಲ್ಲ, ಪ್ರತಿಯೊಬ್ಬ ತಂದೆ ತಾಯಿಯು ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸ್ತಾನೇ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬರ್ತಾರೆ. ಮಕ್ಕಳು ಮರೆತು ಬಿಡ್ತಾರೆ ತಂದೆ ತಾಯಿಗಳ ಆ ಹೊಣೆಗಾರಿಕೆ, ಆ ಕಷ್ಟ ನಷ್ಟ, ಬಿಸಿಲಿನಲ್ಲಿ ಬೆಂದು ಬಾಡಿ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ತಮ್ಮನ್ನು ತೊಡಗಿಸಿಕೊಂಡಂಥ ಮಕ್ಕಳು, ವ್ಯವಸ್ಥೆ ಮಾಡಿದಂಥ ಮಕ್ಕಳು ತಪ್ಪು ವಿಳಾಸವನ್ನು ಕೊಟ್ಟು ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಮಟ್ಟಕ್ಕೆ ಇವತ್ತು ನಾವು ಸಮಾಜದಲ್ಲಿ ಬಂದು ನಿಂತಿದ್ದೇವೆ. ಬೇಕಾ ನಮಗೆ? ಇದು ಯೋಚನೆ ಮಾಡಬೇಕಾಗ್ತದೆ. ದೇವರನ್ನು ನೀವು ಕಾಣಬೇಕು ಅಂದರೆ ಗುಡಿಯಲ್ಲಿರುವ ದೇವರ ದರ್ಶನ ಹೇಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೋ, ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರು ತಂದೆ ತಾಯಿಯನ್ನು ಆರಾಧಿಸುವಂತಹ ಉತ್ತಮವಾದ ಗುಣವನ್ನು ಇಟ್ಕೊಂಡ್ರೆ ನಿಮಗೆ ದೇವರು ಅಲ್ಲೇ ಕಾಣ್ತಾನೆ. 33 ಕೋಟಿ ದೇವಾನು ದೇವತೆಗಳು ನಿಮ್ಮ ತಂದೆ ತಾಯಿಗಳ ಅವರ ಅಂತರಂಗದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ನೀವು ತಿರಸ್ಕಾರ ಮಾಡಿದರೆ, ನೀವು ಇಲ್ಲಿ ಬರ್ತಿದ್ದಂಗೆ ಆ ದೇವರು ನಿಮ್ಮ ಕಡೆ ತಿರುಗಿ ನೋಡುವಂಥ ವ್ಯವಸ್ಥೆಯನ್ನು ಮಾಡೋದಿಲ್ಲ. ಇದು ಬಹಳ ಮುಖ್ಯವಾಗಿ ಸಮಾಜ ಗಮನಿಸಬೇಕಾಗ್ತದೆ. 3ನೇದು ಸಮಾಜದ ಋಣ. ನಮಗೆಲ್ಲ ಒಂದು ಭ್ರಮೆ ಇದೆ, ಇವತ್ತು ಆ ಕೆಲಸ ಆಯಿತು, ಈ ಕೆಲಸ ಆಯಿತು, ಇದನ್ನು ನಾನು ಮಾಡಿದೆ, ಇದು ನನ್ನಿಂದ ಆಯಿತು, ನನ್ನಿಂದನೇ ಇದಕ್ಕೆ ನಾನೇ ಮುಖ್ಯಸ್ಥ, ಇದು ನಾನು ಇದ್ದಿದ್ದರಿಂದ ಈ ಕೆಲಸ ಆಯಿತು ಅನ್ನುವಂಥ ಭ್ರಮೆನಲ್ಲಿ ನಾವು ಬದುಕ್ತೇವೆ. ಆದರೆ ಹಿರಿಯರು ಯಾವಾಗಲೂ ಹೇಳ್ತಾರೆ, ನಾನು ಅನ್ನುವ ಬದಲು ನಾವು ಅನ್ನುವಂತಹ ಪದವನ್ನು ಉಪಯೋಗಿಸುವಂಥ ವ್ಯವಸ್ಥೆ ಮಾಡಿಕೊಳ್ಬೇಕು ಜೀವನದಲ್ಲಿ. ಆವಾಗ ಸಮಾಜದ ಋಣದಿಂದ ನೀನು ಮುಕ್ತನಾಗಲಿಕ್ಕೆ ಸಾಧ್ಯ ಅಂತ. ಯಾವತ್ತೂ ಕೂಡ ಸಮಾಜಕ್ಕೆ ಈ ಬೆರಳನ್ನು ಹೀಗೆ ತೋರಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತಾದಾಗ ಈ ಉಳಿದ 3 ಬೆರಳಿದೆಯಲ್ಲ, ಇದು ನಮ್ಮ ಕಡೆಗೆ ಇದೆ. ಸಮಾಜ ಕಡೆಗೆ ತೋರಿಸೋದು ಒಂದು ಬೆರಳು, ಆದರೆ ಉಳಿದ 3 ಬೆರಳು ನಮ್ಮ ಕಡೆಗೆ ತೋರಿಸ್ತಾ ಇದೆ. ಇದನ್ನು ಮರ್ತು ಬಿಡ್ತೇವೆ. ನಾನು ಅವ್ರನ್ನ ಮಾತ್ರ ಹೇಳ್ತೇನೆ, ಯಾವುದೋ ತಪ್ಪಾಯಿತು, ತೊಂದರೆ ಆಯಿತು, ಸಮಸ್ಯೆ ಆಯಿತು ಅಂದರೆ ಅದು ಅವನಿಗೆ ಹೇಳಿದ್ದೆ, ನಾವು ಕೇಳಲಿಲ್ಲ ಅಂಥೇಳಿ ಅವನನ್ನೇ ಬಲಿಪಶು ಮಾಡುವಲ್ಲಿಯವರೆಗೆ ನಾವು ಸಮಾಧಾನವೇ ಪಟ್ಕೊಳ್ಳೋದು. ಅವನು ಬಲಿಪಶು ಆಗಬೇಕು, ನಮಗೊಂದು ದೊಡ್ಡ ಕಾರ್ಯ ಮಾಡಿದಂಥ ವ್ಯವಸ್ಥೆಯಲ್ಲಿ ನಿಂತ್ಕೊಳ್ತೇವೆ. ಆಮೇಲೆ ಏನು ಆಮೇಲೆ ನನಗೆ ಗೊತ್ತಿಲ್ಲ, ಮುಂದೆ ನನಗೇನು ಗೊತ್ತಿಲ್ಲ. ಈ ಸ್ಥಿತಿ ಸಮಾಜದಲ್ಲಿ ಬಂದು ನಿಂತಿದ್ದೇವೆ ನಾವು. ಒಂದು ತಿಳ್ಕೊಳ್ಳಿ ಬಂಧುಗಳೇ, ಸಮಾಜದಲ್ಲಿ ಎಲ್ಲರೂ ಯೋಗ್ಯರೇ, ಯಾರೂ ಕೂಡ ಅಯೋಗ್ಯರಿಲ್ಲ.
ನಮ್ಮ ದೃಷ್ಟಿ ಹೇಗಿದೆಯೋ ಹಾಗೆ ಸೃಷ್ಟಿಯನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ದೃಷ್ಟಿ ಶುದ್ಧವಾಗಿದ್ದರೆ ನಮ್ಮ ಸುತ್ತಮುತ್ತಲಿನ ಇಡೀ ಪ್ರಪಂಚ ಶುದ್ಧವಾಗಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅರಿಶಿನ ಮುಂಡಿಗೆ ಕಾಯಿಲೆ ಬಂದವನಿಗೆ ಇಡೀ ಪ್ರಪಂಚ ಎಲ್ಲ ಅರಿಶಿನವಾಗೇ ಕಾಣ್ತದಂತೆ. ಹಾಗೆ ನೋಡುವ ದೃಷ್ಟಿ ಶುದ್ಧ ಇಟ್ಕೊಳ್ಬೇಕು. ನಾವು ಯಾವಾಗಲೂ ದೇವರ ದೃಷ್ಟಿಗೆ ಬೀಳುವಂಥ ರೀತಿಯಲ್ಲಿ ಇರಬೇಕು. ನಮ್ಮ ಬದುಕು ಅವನ ದೃಷ್ಟಿಗೆ ಹೋಗಬೇಕು. ಅವನ ದೃಷ್ಟಿ ನಮ್ಮ ಮೇಲೆ ಬರುವಂಥ ರೀತಿಯಲ್ಲಿ ಇದ್ದಾಗ ಈ ಬಿಂದು ನಾದಾಂತರಾತ್ಮ ಆಗಿರ್ತಕ್ಕಂಥ ಈ ಬದುಕು ಪರಮಾತ್ಮನ ಸಿಂಧು ಸ್ವರೂಪದಲ್ಲಿ ಸೇರುವಂಥ ವ್ಯವಸ್ಥೆಗೆ ಕಾರಣ ಮಾಡಬೇಕು. ಇದು ನಮ್ಮ ಜೀವನ ಚಕ್ರದ ಸ್ವರೂಪ. ಈ ಜೀವನ ಚಕ್ರದಿಂದ ಮುಂದುವರೆದಂಥ ಈ ಭೂಮಿಯ ಋಣವನ್ನು ತೀರಿಸಿ ನಾವು ಏನನ್ನು ಬಯಸ್ತೇವೆ? ಕೋಟ್ಯಾಂತರ ರೂಪಾಯಿ ಇರ್ಬೋದು, ದೊಡ್ಡ ದೊಡ್ಡ ಬಂಗಲೆಗಳಿರ್ಬೋದು, ಅಲ್ಲಿ ವಾಸ ಮಾಡ್ತಾ ಇರ್ಬೋದು, ನಮಗಲ್ಸ ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ನಾವು, ಯಾವುದು ಬಿಡೋದಿಲ್ಲ. ಆದರೆ ನಮ್ಮ ಬಯಕೆ ಏನು? ಎಲ್ಲರ ಬಯಕೆ ಏನು ಅಂತ ಕೇಳಿದರೆ, ನಾನು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕು ಅನ್ನೋ ಅಪೇಕ್ಷೆಯನ್ನೇ ಪಡ್ತಾನೆಯೇ ಹೊರತು ಬೇರೆ ಏನನ್ನೂ ಮನುಷ್ಯ ಬದುಕು ಕೇಳೋದಿಲ್ಲ ದೇವರ ಹತ್ರ. ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ. ಆ ಶಾಂತಿ ನೆಮ್ಮದಿ ಯಾರ ಹತ್ರ ಇದೆ ಅಂತ ಕೇಳಿದರೆ ನಮ್ಮ ಒಳಗೆ ಇರ್ತಕ್ಕಂಥದ್ದು. ಅದನ್ನು ಹೊರತರ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ಬೇಕಾಗಿರ್ತಕ್ಕಂಥ ಬೆಳಕು, ಮಾರ್ಗದರ್ಶನ ದೇವರ ಸಾನ್ನಿಧ್ಯದಿಂದ ಪಡೆಯೋದಕ್ಕೆ ಸಾಧ್ಯ. ದೇವರ ಪುನಃಪ್ರತಿಷ್ಠ ಅಷ್ಟಬಂಧ ಬ್ರಹ್ಮಕಲಶೋತ್ಸವದಿಂದ ಪಡೆಯೋದಕ್ಕೆ ಸಾಧ್ಯ. ದೇವರಿಗೆ ಮಾಡುವ ಅಭಿಷೇಕ ಹೇಗೆ ತೀರ್ಥವಾಗಿ ನಾವು ಸ್ವೀಕಾರ ಮಾಡಿದ ಕೂಡ ಒಳಗೆ ನಮ್ಮನ್ನು ಶುದ್ಧೀಕರಿಸುವಂಥ ವ್ಯವಸ್ಥೆಯನ್ನು ಮಾಡ್ತದೋ, ಈ ದೇವವೆಂಬ ದೇವಾಲಯದಲ್ಲಿ, ಹೃದಯವೆಂಬ ಗರ್ಭಗುಡಿಯಲ್ಲಿ ಉಮಾಮಹೇಶ್ವರಿಯನ್ನು ಶಾಶ್ವತವಾಗಿ ನೆಲೆಗೊಳಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳನ್ನು ಅಷ್ಟಬಂಧವಾಗಿ ಹಾಕಿಟ್ಟು ಆ ತಾಯಿಯ ಶಾಶ್ವತ ನೆಲೆ ನಮ್ಮ ಒಳಗೆ ಇರುವಂತೆ ನಿತ್ಯವೂ ಅವಳನ್ನು ಪ್ರಾರ್ಥನೆ ಮಾಡುವ ಮುಖಾಂತರವಾಗಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಸಾದವನ್ನು ನೀವುಗಳೆಲ್ಲರೂ ಕೂಡ ಪ್ರಾಪ್ತ ಮಾಡಿಕೊಳ್ತಕ್ಕಂಥ ಮಹಾಭಾಗ್ಯಕ್ಕೆ ಕಾರಣರಾಗಬೇಕು. ಆ ದೃಷ್ಟಿಯಿಂದ ಏನು 1ನೇ ತಾರೀಕಿಂದ 8ನೇ ತಾರೀಕಿನವರೆಗೆ ನಡೀತಕ್ಕಂಥ ಉಮಾಮೇಶ್ವರ ದೇವರ ಸನ್ನಿಧಿಯಲ್ಲಿ ನಡೀತಕ್ಕಂಥ ಮಹಾಪ್ರತಿಷ್ಠ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವೈವಿಧ್ಯಮಯವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ಅನ್ನಪ್ರಸಾದ ಎಲ್ಲ ಕಾರ್ಯಕ್ರಮಗಳು ಕೂಡ ಯಥೋಚಿತವಾಗಿ ನಿತ್ಯೋಪೇಕ್ಷವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಪನ್ನವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೃದಯ ತುಂಬಿ ಆಶೀರ್ವದಿಸ್ತೇವೆ. ನಮಗೆ ಬಹಳ ದೊಡ್ಡ ಸೌಭಾಗ್ಯವನ್ನು ಉಮಾಮಹೇಶ್ವರ ದೇವರು ಇವತ್ತು ಅನುಗ್ರಹಿಸಿ ಅವಳ ಭದ್ರತಾ ಕೊಠಡಿಯ ಉದ್ಘಾಟನೆಯನ್ನು ಮತ್ತು ಈ ಪ್ರಾರಂಭದ ಧಾರ್ಮಿಕ ಸಭೆಯ ಉದ್ಘಾಟನೆ ಮಾಡೋ ಸೌಭಾಗ್ಯವನ್ನು ಏನು ಕೊಟ್ಟಿದ್ದಾಳೆ, ಅವಳ ಭದ್ರತೆಯ ಕೊಠಡಿಯ ಮುಖಾಂತರವಾಗಿ ನಮ್ಮ ಜೀವನಕ್ಕೂ ಕೂಡ ಅವಳ ಆಶೀರ್ವಾದ ವಜ್ರ ಕವಚದಂತೆ ನಮ್ಮನ್ನು ಭದ್ರವಾಗಿ ರಕ್ಷಿಸುವಂತಹ ಕಾರ್ಯವನ್ನು ಅನುಗ್ರಹಿಸಲಿ ಎಂಬುದಾಗಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಬಹಳ ವಿಶೇಷವಾಗಿ ತಾಯಿಯ ಭಕ್ತರಾಗಿ ಈ ಭಾಗದ ಬಹಳಷ್ಟು ಜನ ಜಗನ್ಮಾತೆ ಅನ್ನಪೂರ್ಣೇಶ್ವರಿಯ ಭಕ್ತರು ನಿರಂತರವಾಗಿ ಬಂದು ತಾಯಿಯ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು, ಅವರ ಅಪೇಕ್ಷೆಯನ್ನು ಮನ್ನಿಸಿ ಇವತ್ತು ನಾವು ತಾಯಿ ಅಪ್ಪಣೆಯಂತೆ ಇಲ್ಲಿ ಬಂದು ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಿದ್ದೇವೆ. ತಾಯಿ ಸಂತುಷ್ಟಳಾಗಲಿ, ಅವಳು ಸಂಭ್ರಮ ಪಡಲಿ. ಆ ಸಂಭ್ರಮ ನಮಗೆಲ್ಲರಿಗೂ ಕೂಡ ನಿತ್ಯೋಪೇಕ್ಷವಾಗಿರ್ತಕ್ಕಂಥ ಶ್ರೇಯಸ್ಸು ಸನ್ಮಂಗಳವಾಗುವಂಥ ಮಹಾಭಾಗ್ಯವನ್ನು ತಾಯಿ ನಿರಂತರವಾಗಿ ಅನುಗ್ರಹಿಸಲಿ ಎಂಬುದಾಗಿ ತಾಯಿಯಲ್ಲಿ ಶ್ರೀಚರಣದಲ್ಲಿ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಯನ್ನು ಸಲ್ಲುತ್ತಾ ನಮಗೆಲ್ಲರಿಗೂ ಶುಭಾಶೀರ್ವಾದವನ್ನು ತಿಳಿಸಿ ಲೋಕಕ್ಕೆ ಮಂಗಳವನ್ನು ಪ್ರಾರ್ಥಿಸಿ ವಿರಮಿಸ್ತಾ ಇದ್ದೇವೆ. ನಮಸ್ಕಾರ. ನೆಮ್ಮದಿಯ ಬದುಕು ಬೇಕಾದರೆ ಇಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ನಾವು ಪಾಲ್ಗೊಬೇಕು. ಈ ನಿಟ್ಟಿನಲ್ಲಿ ಬಹಳ ಒಳಿತನ್ನ ಆ ತಾಯಿ ನಮ್ಮೆಲ್ಲರಿಗೂ ಮಾಡಲಿ ಅನ್ನುವ ಒಂದು ಆಶಯದೊಂದಿಗೆ ತಮಗೆಲ್ಲರೂ ಕೂಡ ಆಶೀರ್ವಾದ ನುಡಿಯನ್ನು ನುಡಿದಂತ ಡಾಕ್ಟರ್ ಜಿ ಭೀಮೇಶ್ವರ್ ಜೋಶಿ ಅವರಿಗೆ ಭಕ್ತಿಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸಿದ್ದೇವೆ. ಇಂದಿನ ಈ ಒಂದು ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಯಾದಂತಹ ಸನ್ಮಶ್ರುತ ಮನೋರಾಜ್ ರಾಜೀವ, ಹಿರಿಯ ನ್ಯಾಯವಾದಿ, ನಿಕಟಪೂರ್ವ ಉಪಾಧ್ಯಕ್ಷರು ಮಂಗಳೂರು ಬಾರ್ ಕೌನ್ಸಿಲ್, ಅದೇ ರೀತಿ ಶ್ರೀಮತಿ ಶಕುಂತಲಾ ಶೆಟ್ಟಿ, ಶ್ರೀಮತಿ ಮಮತಾ ಗಟ್ಟಿ, ಅಧ್ಯಕ್ಷರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ, ಇವರನ್ನ ತಮ್ಮೆಲ್ಲರ ಪರವಾಗಿ ಜೋರದ ಕೈ ಚಪ್ಪಳ ಮೂಲಕ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀಮತಿ ಪೂರ್ಣಿಮಾ ಎಜೆ ಶೇಖರ್ ರವರು ಅವರನ್ನ ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಶ್ರೀಮತಿ ಮಮತಾ ಗಟ್ಟಿ, ಅಧ್ಯಕ್ಷರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ, ಮೇರೆನ ಮಾತ ಬಂದೋಳ ಪರವಾದ
ಶ್ರೀಮತಿ ಪೂರ್ಣಿಮಾ ವಿಜಯಶೇಖರ್ ಬೇರ್ ಶಾಲು ಪಾಡ್ದು ನೆಂಪುದ ಕಾಣಿಕೆನು ಪ್ಯಾದಿ ಪೊತ್ತುಡು ಗೌರವ ಸುಂದರರ್ ಮಾತ ಬಂದುಳ್ಳ ಪರವಾದ ಅರೆಗೆ ಉಡಲ್ ದಿಂಜಿನ ಸೊಲ್ಬೇನ್ ಸಂದ ತಮ್ಮ ತಂದು ಮೋಕೆ ಎದುಕೊಂದುಳ್ಳ ಬಂದುಳ್ಳ ಮಮತಾ ಗಟ್ಟಿಯವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಟ್ಟಿದ್ದೇವೆ. ಇನ್ನೊಬ್ರು ನಮ್ಮ ಗೌರವಾಂತ ಅತಿಥಿಯಾದಂತಹ ಸಂಶ್ರುತ ಮನೋರಾಜ್ ರಾಜೀವ ಹಿರಿಯ ವಕೀಲರು, ನಿಕಟಪೂರ್ವ ಉಪಾಧ್ಯಕ್ಷರು, ಮಂಗಳೂರು ಬಾರ್ ಕೌನ್ಸಿಲ್, ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಜಯಂತ್ ಕಾಪಿಕಾಡ್ ರವರು ಅವರನ್ನ ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸರ್, ಒಂದು ಅಭಿನಂದನೆ ಕಾರ್ಯಕ್ರಮ ಉಂಟು ಸರ್, ಆಮೇಲೆ ತಾವು ನಿರ್ಗಮಿಸಬೇಕಾಗಿ ಒಂದು ಅಭಿನಂದನೆ ಉಂಟು ಸರ್, ಒಂದೇ ಒಂದು. ಈಗ ಮಾಡ್ತೇವೆ ಸರ್, ಹೀಗೆ ಮಾಡ್ತೇವೆ. ಮನೋರಾಜ್ ರಾಜೀವ ಹಿರಿಯ ವಕೀಲರು, ನಿಕಟಪೂರ್ವ ಉಪಾಧ್ಯಕ್ಷರು ಬಾರ್ ಕೌನ್ಸಿಲ್ನ ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಇತ್ತೆ ಒಂಜಿ ಅಭಿನಂದನೆ ಕಾರ್ಯಕ್ರಮ ಸಮಾಜಮುಖಿ ಕೆಲಸಗಾರರಾಗಿ, ಹೃದಯ ಶ್ರೀಮಂತಿಕೆಯ ವ್ಯಕ್ತಿಯಾಗಿ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಾಚಕೆರೆ, ಮನಿನಾಲ್ಕೂರು, ಬಂಟ್ವಾಳ ಇದರ ಧರ್ಮದರ್ಶಿಗಳಾಗಿ ಹಲವಾರು ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಂತಹ ಜನಸೇವಕ, ಜನಪದ ಕಲಾವಿದರು, ದೈವ ನರ್ತಕರಾದಂತಹ ಸನ್ಮಾನ್ಯುತ ದೇಜಪ್ಪ ಬಾಚಕೆರೆ ಅವರನ್ನ ತಮ್ಮೆಲ್ಲರ ಪ್ರೀತಿಪೂರ್ವಕ ಕೈಚಪ್ಪಾಳೆ ಮೂಲಕ ವೇದಿಕೆ ಬರಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೆ. ಬಂದಿದೆ ತುಳುವನಾಡ ಪರಶುರಾಮ ಸೃಷ್ಟಿ ನಾಗಣ್ಣಡೆ ಸರ್ಪಜಿಡ್ಡೆ ಪಂಚವರ್ಣದ ಪುಂಚದ ಮನ್ನಡ್ ದೈವದ ಚಾಕಿರಿ ಮಲ್ತೊಂದು ದೊಂಜಿ ಧರ್ಮತ್ತಿನಡಿಟ್ಟು ಮುಲ್ಪ ಪಂಜುರ್ಲಿನ ಸೇವೆನ್ ಮಲ್ತೊಂದು ಬಾರಿ ನಿಷ್ಠದ ವ್ಯಕ್ತಿಯಾದ ಈ ಚಾವಡ್ಡು ವರದುಲ್ಲೇರು ಅವರ ಈ ಒಂದು ಪರಿಚಯವನ್ನ ತಮ್ಮ ಮುಂದೆ ನೀಡ್ತಿದ್ದಾರೆ. ಆನಂದ ಶೆಟ್ಟಿ ಅವರು, ಕೋಶಾಧಿಕಾರಿ ಅವರು, ಇದೀಗ ಅವರ ಪರಿಚಯವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ದಿನದ ಧರ್ಮಲೇಸಿನ ಉದಿಪಣ ಮಲ್ತದೆ ನಂಗೆ ಅನುಗ್ರಹದ ಸಂದೇಶ ಕೊರ್ನಂಚಿನ ಪೂಜ್ಯ ಡಾಕ್ಟರ್ ಜಿ ಭೀಮೇಶ್ವರ ಜೋಚಿಸರಿಗೆ ಶಾಸ್ತ್ರಾಂಗ ಅಡ್ಡಬರೊಂದು ಈ ಕ್ಷೇತ್ರದ ತಂತ್ರಿವರಿಯರೇ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯರಿಗೆ ಪುಡ್ಯಟ ಪಾಡೊಂದು ಧರ್ಮ ಸಭೆಟ್ಟು ಓಲಗಾಯನಂಚಿನ ಮಹಾತ್ ಅತಿಥಿ ಗಣ್ಯರಿಗೆ ವಂದನೆ ಮಲ್ತೊಂದು ಧರ್ಮ ಸಭೆತ ಎದುರು ಕುಳಿತನಂಚಿನ ಮಹಾತ್ ಭಗವದ್ಭಕ್ತರಿಗೆ ವಂದನೆ ಮಲ್ತೊಂದು ನಮ್ಮ ಸೌಭಾಗ್ಯ ಇನಿ ನಮ್ಮ ಕ್ಷೇತ್ರದ ಪಂಜುರ್ಲಿ ದೈವದ ನರ್ತಕೆರೆ ಶ್ರೀ ದೇಜಪ್ಪ ಬಾಚಕೆರೆ ಮೇರೆಗಂಜಿ ಗೌರವಾಭಿನಂದನೆ ಮಲ್ಪನಂಚಿನ ಸುಯೋಗ ದೈವ ನರ್ತಕೆರಾದು ಜನಪದ ಕಲಾವಿದರಾದು ಒಂಜಿ ಕ್ಷೇತ್ರದ ಧರ್ಮದರ್ಶಿಲಾದಿಪುಣಂಚಿನ ದೇಜಪ್ಪೇರು ಕೀರ್ತಿಶೇಷ ಶ್ರೀ ಡಿಮ್ಮ ಬೊಕ್ಕ ಶ್ರೀಮತಿ ಪುತ್ತು ಮೆಕಲ್ನ ಸುಪುತ್ರೆಯಾದ 1918 ಅಜಿಪತ್ತ ಎನ್ಮನೆ ವರ್ಷಡು ಜನ್ಮಗು ಬತ್ತಿನ ಮೇರೆ 14ನೇ ವರ್ಷಡು ಕಡೇಶುವಾಲಯದ ಶ್ರೀ ಚಿಂತಾಮಣಿ ಲಕ್ಷ್ಮೀ ನರಸಿಂಹ ದೇವರನ ಪ್ರಸಾದ ಪತ್ತುನ ಮೂಲಕ ಆ ಕ್ಷೇತ್ರದ ನಾರಲ್ತಯ್ಯ ದೈವ ಬೊಕ್ಕ ಬೇತೆ ಬೇತೆ ರಾಜನ್ ದೈವಲಿನ ನರ್ತನ ಸೇವೆಯನ್ನು ಮಲ್ಪೆರೆ ಅನುಗ್ರಹ ಪಡೆಯೊಂಡೇರಿ ತುಳುನಾಡೋರ್ಮೆ ಅಂಚನೆ ರಾಜ್ಯ ಬೊಕ್ಕ ಪಿದಾಯ ರಾಜೊಡ್ಲ ನರ್ತನ ಸೇವೆಯನ್ನು ನಿಷ್ಠೆಡು ಮಲ್ತೊಂದು ರಾಜನ್ ದೈವಲಿಗೆ ಬೆರಡನೆ ನರ್ತನ ಮಲ್ಪೋಡು ಪಂಪುನ ಒಂಜಿ ಅನಿವಾರ್ಯತೆಯನ್ನು ಸೃಷ್ಟಿ ಮಲ್ಪುಣಂಚಿನ ಸೇವೆಯನ್ನು ಮಲ್ತೊಂದು ಬೈದೇರಿ ದುಂಬುದ ಪೀಳಿಗೆಗೆ ದೈವಾರಾಧನೆಯನ್ನು ಉರಿತು ಕಟ್ಟೋಡು ಪಂಪಿನ ದಿಟ್ಟಿಡು ದೈವಾರಾಧನೆದ ಆಚಾರ ವಿಚಾರ ಕಟ್ಟುಪಾಡು ಸಂಧಿಪಾಡ್ದಾನ ಅಂಚನೆ ದೈವಲಿನ ಇತಿಹಾಸ ದಾಖಲೀಕರಣ ಆವಡು ಪಂಡು ನಮ್ಮ ಕುಡ್ಲಭಾಯಿನಿಡು ನಡಪುಣಂಚಿನ ಭೂತಾರಾಧನೆ ಪಂಪಿನ ಕಾರ್ಯಕ್ರಮಡು ಸವಿಸ್ತಾರವಾಯಿನ ಮಾಹಿತಿನ ಪಟ್ಟೊಂದು ಶ್ರೀ ದೇಜಪ್ಪೇರು ನಂಗೆ ಮಾಹಿತಿ ಪಟ್ಟೊಂದುಲ್ಲೇರು ಆರು ಜಾನಪದ ಕಲೆಯನ್ನು ಒರಿತುಣಿಯರೆ ತನ್ನ ಕೊಡುಗೆಯನ್ನು ಮಲ್ಲ ಮಟ್ಟಡು ಕೊರ್ತೇರು ಬೇರೆ ಜಾನಪದ ಮಾತ್ರ ಅತ್ತಂದೆ ಸಾಮಾಜಿಕ ಧಾರ್ಮಿಕ ಬೊಕ್ಕ ಶೈಕ್ಷಣಿಕ ಕ್ಷೇತ್ರಡ್ಲ ಸೇವೆ ಮಲ್ತೊಂದು ಬಂಟ್ವಾಳ ತಾಲೂಕದ ಮಣಿನಾಲ್ಕೂರು ಗ್ರಾಮದ ಬಾಚಕೆರೆಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸ್ಥಾಪನೆ ಮಲ್ತದೆ ಶ್ರೀದೇವಿನ ಆರಾಧನೆ ಮಲ್ತೊಂದು ಭಕ್ತ ಜನಕರನ್ನ ಕಷ್ಟ ಕಾರ್ಪಣ್ಯಗೂ ಸ್ಪಂದನೆ ಕೊರೊಂದುಲ್ಲೇರು ಆ ದೇವಸ್ಥಾನದ ವತಿಯಿರ್ದು ಅನ್ನದಾನ ವಸ್ತ್ರದಾನ ಸ್ಥಳೀಯ ವೈನಂಚಿನ ಶಾಲೆದ ಜೋಕಲಿಗೆ ಶೈಕ್ಷಣಿಕ ನೆರವು ಕೊರೊಂದು ಕ್ಷೇತ್ರದ ವತಿಯಿರ್ದು ಶ್ರೀ ಬಾಚಕೆರೆ ದುರ್ಗಾ ಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿ ಸರಪಾಡಿ ಪಂಪಿನ ತಿರುಗಾಟದ ಯಕ್ಷಗಾನ ಮೇಲೊನ್ನ ಕಟ್ಟದು
ಕಲಾರಾಧನೆಯನ್ನ ಮಲ್ತೊಂದುಲ್ಲೇರು. ಪ್ರಾಥಮಿಕ ಶಿಕ್ಷಣ ಮಾತ್ರ ಪಡೆಯಿನಂಚಿನ ದೇಜಪ್ಪೇರು ಅಕ್ಷರದ ಅಂಗಿಜ್ಜಂದೆ ಮೌಖಿಕ ಪರಂಪರೆದ ಮೂಲಕ ಜಾನಪದ ಸೊಗಡಿಗೆ ಕೊರಿನ ಅಮೂಲ್ಯ ಸೇವೆಯನ್ನು ಹಲವಾರು ಗುರುತಿಸದೆ ಹಲವಾರು ಪ್ರಶಸ್ತಿಲು ಆರ್ನ ಕಾರಮುದಲಿಗೆ ನಾಡೊಂದು ಬೈದಂಡು. ಕರ್ನಾಟಕ ರಾಜ್ಯಪಾಲರು ಹಿಡಿದು 2000ನೇ ಇಸವಿಡು ಗೌರವ ಸ್ವೀಕಾರ, ನಮ್ಮ ನಾಡದ ವಿವಿಧ ಸಂಘ ಸಂಸ್ಥೆಯಲ್ಲಿ ಹಿಡಿದು ಕ್ಷೇತ್ರದಲ್ಲಿ ಹಿಡಿದು ನರ್ತಕ ರತ್ನ ಪ್ರಶಸ್ತಿ, ತುಳಸಿರಿ ಪ್ರಶಸ್ತಿ, ಯಕ್ಷಧ್ರುವ ಕಲಾ ಗೌರವ, ಜಾನಪದ ಕಲಾಶ್ರೀ ಪುರಸ್ಕಾರ, ನಮ್ಮ ಕುಡ್ಲವಾಹಿನಿದ ಜಾನಪದ ಪ್ರಶಸ್ತಿ, ಒಡಿಯೂರು ಶ್ರೀ ಪ್ರಶಸ್ತಿ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಪ್ರಶಸ್ತಿ, ಶ್ರೀ ವಿಷ್ಣು ಪ್ರಸಾದ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತದ ಸನ್ಮಾನ, ಶಾರದಾ ಕಲಾ ಪೋಷಕ ಪ್ರಶಸ್ತಿ ಇತ್ಯಾದಿ ಹಲವು ಪ್ರಶಸ್ತಿಗಳನ್ನು ಪಡೆಯೊಂದು ಬೈದು ನಂಬೇರೆ ಕೆಲವು ಕೂಟದಲ್ಲಿ ಹಿಡಿದು ಸನ್ಮಾನ ಪಡೆಯುತ್ತೇವೆ. ಬಂಧುಲೆ, ಬೇರೆನ ದೈವ ನರ್ತನ್ಯದ ಗಾಂಭೀರ್ಯ, ನಡೆನುಡಿ, ಹಾವಭಾವ, ಅಲಂಕಾರ ನಿಜವಾದಲ ಅಭೂತಪೂರ್ವವಾದ ಉಂಡು. ಮುಂದಿನ ಪೂರ ನಮ್ಮ ಕ್ಷೇತ್ರಡು ನಮ್ಮ ಕರಿನ 10-16 ವರ್ಷಡು ನಮ್ಮ ಮಾತೆರ್ಲ ದೈವ ಪಂಜುರ್ಲಿನ ಆ ಒಂಜಿ ನೃತ್ಯಡು ಆ ನೃತ್ಯ ಸೇವೆಡು ಮಾತೆರ್ಲ ಪ್ರತ್ಯಕ್ಷವಾದ ಕಣ್ಣಾರೆ ತೂಂದುಲ್ಲ. ಶ್ರೀಯುತ ದೇಜಪ್ಪೇರು ಅಪ್ಪೆ ಪುತ್ತು ಬುಡಿದಿ ಸಂಪ ಅಂಜನೆ 4 ಜನ ಆಣಜೋಕುಲು ಒರ್ತಿ பொಣ್ಣು ಮಗಲು ಅಪಾರವಾಯಿನಂಚಿನ ಪುಲ್ಲಿ ಜೋಕುಲಿನ ಒಟ್ಟಿಗೆ ಸುಖಿ ಜೀವನ ನಡಪಾವೊಂದು ಬರೊಂದು ಉಳ್ಳೇರು. ಆರೆಗೆ ಆಯುರಾರೋಗ್ಯ ವೃದ್ಧಿಯಾದ ನನಲಾತ್ ದೈವ ದೇವರನ್ನ ಸೇವೆ ಮಲ್ಪನಂಚಿನ ಅಂಚನೆ ಸಮಾಜ ಸೇವೆ ಮಲ್ಪನಂಚಿನ ಸೌಭಾಗ್ಯ ಅಪ್ಪೆ ಉಮಾಮಹೇಶ್ವರಿ ಅನುಗ್ರಹ ಮಲ್ಪಡು ಪಂಡದು ನಾವು ಮಾತೆರ್ಲ ಪ್ರಾರ್ಥನೆ ಮಲ್ತೊಂದು ಈ ಕಿನ್ಯ ಗೌರವವನ್ನು ಆರು ಸ್ವೀಕಾರ ಮಲ್ತೊಡು ಪಂಡದು ಆರ್ಡ ಅಭಿನಯ ಮಲ್ತೊಂದುಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೈವ ನರ್ತಕರಾಗಿದ್ದುಕೊಂಡು ಅದೆಷ್ಟೋ ಪ್ರಶಸ್ತಿಗಳನ್ನ ಈ ಒಂದು ತನ್ನ ಮಡಿಲಿಗೆ ಹಾಕೊಂಡು ಅದೆಷ್ಟೋ ಸಮ್ಮಾನಗಳನ್ನು ಸ್ವೀಕರಿಸಿ ಅದೆಷ್ಟೋ ದೈವಗಳ ಕೊಡಿಯಡಿಯಲ್ಲಿ ತನ್ನ ನಿಯಮ ನಿಷ್ಠೆಯ ನಿಯಮವನ್ನ ಕಟ್ಟುವ ಮೂಲಕ ದೈವದ ಈ ಒಂದು ಪಾರಂಪರಿಕ ಚರಿತ್ರೆಯನ್ನ ಉಳಿಸಿದಂತ ಪೂರ್ವ ಸಮಾಜಮುಖಿ ಕೆಲಸಗಾರ ಅನ್ನೋದಕ್ಕೆ ಬಹಳ ಸಂತೋಷವಾಗ್ತಿದೆ ಬಂಧುಗಳೇ. ಸ್ವಾಮಿ ನಿಷ್ಠೆ ಮತ್ತು ಧರ್ಮನಿಷ್ಠೆಯ ಮೂಲಕ ತಮ್ಮ ಈ ಒಂದು ನೇಮ ಕಟ್ಟುವ ಕಾಯಕವನ್ನ ಮಾಡಿದಂತಹ ದೇಜಪ್ಪ ಬಾಚಕೇರಿಯವರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾಗಿ ಅದರೊಂದಿಗೆ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿಯ ಮುಖ್ಯಸ್ಥರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅದೇ ರೀತಿ ಕರ್ನಾಟಕ ರಾಜ್ಯದಂತ ಹಲವಾರು ಪ್ರಶಸ್ತಿ ನಮ್ಮೆಲ್ಲರ ಒಂದು ಪೂಜನೀಯ ಭಾವನದಂತ ದೇಜಪ್ಪ ಬಾಚಕೇರಿ ಅವರಿಗೆ ತಮ್ಮೆಲ್ಲರ ಪ್ರೀತಿಪೂರ್ವಕವಾದ ಭಕ್ತಿ ಪೂರ್ವಕವಾದಂತ ಅಭಿವಂದನೆಗಳು ಅಭಿವಂದನೆಗಳು ಅಭಿವಂದನೆಗಳು. ಈ ಒಂದು ಕಾರ್ಯಕ್ರಮದ ಘೋಷಣೆ ನಿರ್ವಹಿಸಿದಂತ ಡಾಕ್ಟರ್ ಜಿ ಭೀಮೇಶ್ವರ ಉಮಾಪುರಿಯ ಅಭಿನಂದನೆಗಳು ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅದರಂತೆ ಪ್ರಪಂಚದಲ್ಲಿ ಗುರುವಿನ ಸ್ಥಾನ ಭಾರತಕ್ಕೆ ಬರಲಿಕ್ಕಿರುವ ಕಾರಣ ನಮ್ಮಲ್ಲಿರುವಂತಹ ಆಧ್ಯಾತ್ಮಿಕವಾಗಿರುವಂತಹ ಸಂಪತ್ತು. ಕಾಲಚಕ್ರದ ಸ್ಥಿತಿಯಲ್ಲಿ ಅದು ತಿರುಗುತ್ತಾ ಇರುವಾಗ ಒಮ್ಮೆ ಧರ್ಮ ಉನ್ನತಿಯ ಪಥದಲ್ಲಿ ಇರಬಹುದು, ಮತ್ತೊಮ್ಮೆ ಧರ್ಮ ಅವನತಿಯ ಪಥದಲ್ಲಿ ಸಾಗುವಂಥ ಪರಿಸ್ಥಿತಿ ನಿರ್ಮಾಣ ಆದಿತ್ತು. ಆದರೆ ಯಾವತ್ತೂ ಕೂಡ ಸನಾತನ ಧರ್ಮಕ್ಕೆ ನಾಶ ಇಲ್ಲ. ಆಗಲೇ ಭೀಮೇಶ್ವರ ಜೋಶಿಯವರು ಹೇಳಿದರು, ಇದರ ಸುತ್ತಮುತ್ತ ನಡೀತಾ ಇದ್ದಂಥ ಘಟನೆಗಳ ಬಗ್ಗೆ ಹೇಳಿದರು. ಈ ರೀತಿಯ ಘಟನೆಗಳಿಂದ ಮನನೊಂದಂತ ಈ ನೋವನ್ನು ಅನುಭವಿಸ್ತಾ ಇರುವಂಥ ಅನೇಕರು ಸಮಾನ ಮನಸ್ಕರ ಜೊತೆ ಸೇರಿಕೊಂಡು ನಾವೇನಿದ್ರೂ ಕೂಡ ಈ ಕಾರ್ಯದಲ್ಲಿ ಮುಂದುವರಿಯಲೇಬೇಕು ಎಂಬ ನಿರ್ಣಯದೊಂದಿಗೆ ಸಾನ್ನಿಧ್ಯವನ್ನು ಅರಿತುಕೊಳ್ಳಿಕ್ಕೋಸ್ಕರವಾಗಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡಿತ್ತು. ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರ ಎಂಬ ವಚನ ಇದೆ. ನಮಗೆ ಅಗೋಚರವಾಗಿರುವಂತಹ ಸತ್ಯವನ್ನು ಬೋಧಿಸಿಕೊಡುವಂಥದ್ದು ಜ್ಯೋತಿಷ್ ಶಾಸ್ತ್ರ. ಆ ಶಾಸ್ತ್ರ ಮುಖಾಂತರ ಚಿಂತನೆ ಮಾಡಿಕೊಂಡು ಇಲ್ಲಿ ಪೂರ್ವಿಕವಾಗಿ ಆರಾಧನೆ ಆಗ್ತಾ ಇದ್ದಂಥ ತಾಯಿ ಉಮಾಮಹೇಶ್ವರಿಯ ಸಾನ್ನಿಧ್ಯ ಅದು ಇವತ್ತು ಗೋಚರದಲ್ಲಿ ಇಲ್ಲ, ಅದರ ಸಾಕ್ಷಾತ್ಕಾರ ಆಗಬೇಕು ಎಂಬ ನಿರ್ದೇಶನವನ್ನು ಅಕ್ಷರಶಃ ಅದನ್ನು ಪಾಲಿಸಿಕೊಂಡು ಶಿರಸ ವಹಿಸಿಕೊಂಡು ಆ ಕರ್ತವ್ಯಕ್ಕೆ ಮುಂದಡಿಡುವಂಥ ಸಂದರ್ಭದಲ್ಲಿ ಒಂದು ವೇಳೆ ನಾವು ಹುಟ್ಟಿರುವಂಥ ಮಣ್ಣಿನಲ್ಲಿರತಕ್ಕಂಥ ನಮ್ಮ ಹಿರಿಯರ ಸಮರ್ಪಣೆಯ ಫಲ ಆಗಿರ್ಬೋದು,
ಅಥವಾ ತಾಯಿ ದೇವಿಯ ಪ್ರೇರಣೆ ಆಗಿರಬಹುದು. ಎಲ್ಲಿಯೋ ದೂರದಲ್ಲಿರುವಂಥ ನಮ್ಮನ್ನ ಇಲ್ಲಿ ಆಚಾರ್ಯ ಸ್ಥಾನದಲ್ಲಿ ಸ್ವೀಕರಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಯಿತು. ಪ್ರತಿಯೊಬ್ಬ ತಂತ್ರಿಗಳಿಗೂ ಕೂಡ ಅವರ ವೃತ್ತಿ ಜೀವನದಲ್ಲಿ, ಅವರ ಕರ್ತವ್ಯ ಜೀವನದಲ್ಲಿ ಇರುವಂಥ ಸಂತಸ ಯಾವುದೆಂದರೆ, ತಾನು ಮಾಡಿರುವಂಥ, ತಾನು ನೆಟ್ಟಿರುವಂಥ ಗಿಡ, ಆ ಗಿಡ ಅದು ಬೆಳೆದು ಹೆಮ್ಮರವಾಗುವಾಗ ಯಾವತ್ತೂ ಕೂಡ ಆ ವೃತ್ತಿ ಜೀವನದಲ್ಲಿ ಇರುವವರು ತೃಪ್ತಿ ಪಡ್ತಾರೆ. ಆದ ಕಾರಣ ಈ ತಾಯಿ ಉಮಾಮಹೇಶ್ವರಿಯ ಮಣ್ಣಿನಲ್ಲಿ ನಿಂತು ನಾನು ಹೇಳ್ತಾ ಇದ್ದೇನೆ, ನಮಗೆ ಹೆಮ್ಮೆ ಇದೆ, ನಮಗೆ ಸಂತಸವಿದೆ. ಈ ಪವಿತ್ರವಾಗಿರುವಂಥ ಕ್ಷೇತ್ರ ಇವತ್ತಿಷ್ಟು ಬೆಳಗ್ಗೆ ಬರಲಿಕ್ಕೆ ಪೂರಕವಾಗಿ ಇಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡ ಕಾರಣ ಅದು ಸಾಧ್ಯವಾಗಿದೆ. ಒಂದು ವ್ಯವಸ್ಥೆ ನಿರ್ಮಾಣ ಆಯಿತು. ಪ್ರತಿಯೊಬ್ಬ ತಂತ್ರಿಗಳಿಗೂ ಕೂಡ ಅವರ ವೃತ್ತಿ ಜೀವನದಲ್ಲಿ, ಅವರ ಕರ್ತವ್ಯ ಜೀವನದಲ್ಲಿ ಇರುವಂಥ ಸಂತಸ ಯಾವುದೆಂದರೆ, ತಾನು ಮಾಡಿರುವಂಥ, ತಾನು ನೆಟ್ಟಿರುವಂಥ ಗಿಡ, ಆ ಗಿಡ ಅದು ಬೆಳೆದು ಹೆಮ್ಮರವಾಗುವಾಗ ಯಾವತ್ತೂ ಕೂಡ ಆ ವೃತ್ತಿ ಜೀವನದಲ್ಲಿರುವವರು ತೃಪ್ತಿ ಪಡ್ತಾರೆ. ಆದ ಕಾರಣ ಈ ತಾಯಿ ಉಮಾಮಹೇಶ್ವರಿಯ ಮಣ್ಣಿನಲ್ಲಿ ನಿಂತು ನಾನು ಹೇಳ್ತಾ ಇದ್ದೇನೆ, ನಮಗೆ ಹೆಮ್ಮೆ ಇದೆ, ನಮಗೆ ಸಂತಸವಿದೆ. ಈ ಪವಿತ್ರವಾಗಿರುವಂಥ ಕ್ಷೇತ್ರ ಇವತ್ತಿಷ್ಟು ಬೆಳಗ್ಗೆ ಬರಲಿಕ್ಕೆ ಪೂರಕವಾಗಿ ಇಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡ ಕಾರಣ ಅದು ಸಾಧ್ಯವಾಗಿದೆ. ನಾವು ಜೀರ್ಣೋದ್ಧಾರ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಭದ್ರಕಾಳಿಯ ಚೈತನ್ಯದ ವಿಷಯ ಚರ್ಚೆಗೆ ಬಂದಿತ್ತು. ಆದರೆ ಆ ಸಂದರ್ಭದಲ್ಲಿ ಆ ತಾಯಿಗೆ ಒಂದು ಪ್ರತಿಷ್ಠಾಪನೆ ಬೇಕು ಅಂತ ಹೇಳುವಂಥದ್ದು ಬರಲಿಲ್ಲ ಪ್ರಶ್ನೆ ಮುಖಾಂತರ. ಅದಕ್ಕೆ ಸೂಕ್ತವಾಗಿರತಕ್ಕಂಥ ಪರಿಹಾರಗಳನ್ನು ಸೂಚಿಸಿದರು. ಯಾವತ್ತೂ ಕೂಡ ಸಾತ್ವಿಕವಾಗಿರತಕ್ಕಂಥ ದೇವಿಯನ್ನು ಸಾಕಾರ ಪಡೆಯಲಿಕ್ಕೋಸ್ಕರವಾಗಿ ಪ್ರಯತ್ನಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಕಾಳಿಯ ಅಗತ್ಯ ಇಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಸಮರ್ಪಣಾ ಭಾವದಿಂದ ಇರ್ತಾರೆ. ಎಲ್ಲ ಗೊತ್ತಿದೆ. ಹೇಳುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಕೆಲವರಿಗೆ ಬೇಸರ ಆಗ್ಬೋದು. ನಮ್ಮ ರಾಜ್ಯದಲ್ಲೇ ಇರತಕ್ಕಂಥ ಮಹಾಕ್ಷೇತ್ರಗಳ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಲಿಕ್ಕೋ ಅಧ್ಯಕ್ಷನಾಗಲಿಕ್ಕೋ ಪ್ರಯತ್ನಿಸುವವರು ಹಲವಾರು. ಆದರೆ ಎಲ್ಲಿಯಾದರೂ ಪಾಳು ಬಿದ್ದು ಜೀರ್ಣಾವಸ್ಥೆಯಲ್ಲಿ ಇರುವಂಥ ಒಂದು ಗ್ರಾಮೀಣ ಪ್ರದೇಶದ ದೇವಾಲಯದ ಸಮಿತಿ ಅಧ್ಯಕ್ಷರಾಗಲಿಕ್ಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ಯಾಕೆಂದರೆ ಅದು ದೊಡ್ಡ ತಲೆಗೆ ಭಾರ. ಆದರೆ ದೊಡ್ಡ ಕ್ಷೇತ್ರದ ಅಧ್ಯಕ್ಷನಾಗಿದ್ದರೆ ತಲೆಗೆ ಭಾರ ಏನಿಲ್ಲ, ಸ್ಥಾನಮಾನ ಸಿಗುತ್ತದೆ ಎಂಬ ಕಲ್ಪನೆ ಇರ್ತದೆ. ಹಾಗೆ ಒಂದು ಕ್ಷೇತ್ರ ನಿರ್ಮಾಣ ಮಾಡೋದು ಸುಲಭದ ಕೆಲಸ ಅಲ್ಲ. ಆದರೆ ಆ ಕ್ಷೇತ್ರ ನಿರ್ಮಾಣ ಆದ ನಂತರ ಅದು ನಿರಂತರವಾಗಿ ಅದು ಬೆಳಗಿ ಸಾನ್ನಿಧ್ಯ ವೃದ್ಧಿಯಾಗಿ ಆ ಕ್ಷೇತ್ರ ತುಂಬ ಕೀರ್ತಿ ಪಡೆಯುವಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಸಹಜವಾಗಿ ಸ್ಥಾನಮಾನ ಅಧಿಕಾರದ ದಾಹಗಳೆಲ್ಲ ಬರ್ತದೆ. ಆ ಸಂದರ್ಭದಲ್ಲಿ ನಮ್ಮೊಳಗಿರತಕ್ಕಂಥ ಆ ಪಾತಕಿ ಚಿಂತೆಯನ್ನು ದೂರ ಮಾಡಬೇಕು ಅಂತಾದರೆ ಆ ತ್ರಿಕಾಲ ಸ್ವರೂಪಿಣಿಯಾಗಿರತಕ್ಕಂಥ, ತ್ರಿಮೂರ್ತಿ ಸ್ವರೂಪಿಣಿಯಾಗಿರತಕ್ಕಂಥ, ಮೂರು ಕಾಲದಲ್ಲಿ ಮೂರು ರೂಪವನ್ನು ತಾಳುವವಳು ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತ್ಯಾತ್ಮಕೆಯಾಗಿರುವಂಥ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಂತ ಶಾಸ್ತ್ರ ಉಲ್ಲೇಖ ಮಾಡಿದ್ದು. ಒಂದು ವೇಳೆ ನನ್ನ ಅನಿಸಿಕೆಯಲ್ಲಿ ಕಾಪಿಕಾಡು ಕ್ಷೇತ್ರ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ಕಾಳಿ ಅವಳು ಹಿಂದಿನಿಂದ ಎಲ್ಲದಕ್ಕೂ ಕೂಡ ಪ್ರೇರಣೆಯನ್ನು ಕೊಡ್ತಾ ಇದ್ಲು. ಆದರೆ ಇವತ್ತು ಕಾಳಿ ನಿರ್ಣಯ ಮಾಡಿದ್ದಾಳೆ, ನಾನು ರಂಗಕ್ಕೆ ಬರಬೇಕಾದಂಥ ಸಮಯ ಆಗಿದೆ, ನಾನು ವೇದಿಕೆಯನ್ನು ಏರಬೇಕಾದಂಥ ಸಮಯ ಆಗಿದೆ. ಇಲ್ಲಿ ದುಷ್ಟ ಚಿಂತನೆ ಮಾಡುವವರು ಯಾರಿದ್ದಾರೋ ಅವರನ್ನು ಶಿಷ್ಟ ದಾರಿಯಲ್ಲಿ, ಸರಿಯಾಗಿರುವಂಥ ದಾರಿಯಲ್ಲಿ ಮುನ್ನಡೆಸಲಿಕ್ಕಿರುವಂಥ ಪ್ರೇರಣೆಯನ್ನು ಕೊಡಬೇಕಾದಂಥ ಜವಾಬ್ದಾರಿ ಇದೆ ಎಂಬುದನ್ನು ಅರಿತುಕೊಂಡು ಈ ಸಲ ಪ್ರಶ್ನೆ ಚಿಂತನೆ ಮಾಡುವಾಗ ತಾಯಿ ಹೇಳ್ತಾಳೆ, ನನಗೂ ಕೂಡ ಒಂದು ಸ್ಥಾನ ಕಲ್ಪನೆಯನ್ನು ಕೊಡಿ ಅಂತ. ನಾಳ್ದು 6ನೇ ತಾರೀಕಿನ ಸುಮುಹೂರ್ತದಂದು ಆ ಭದ್ರಕಾಳಿಯ ಪ್ರತಿಷ್ಠಾಪನೆಯು ಆದಲ್ಲಿಗೆ ಒಂದರ್ಥದಲ್ಲಿ ಈ ಕ್ಷೇತ್ರದ ಕಾರ್ಯ ಪೂರ್ಣವಾಗುತ್ತದೆ. ಇಲ್ಲಿ ಆಗ್ತಾ ಇರುವಂಥ ಎಲ್ಲ ಸೇವಾ ಕಾರ್ಯದಲ್ಲಿಯೂ ಕೂಡ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗುರುತಿಸಲ್ಪಟ್ಟಂಥ ಮಹಾನ್ ವ್ಯಕ್ತಿಗಳಿದ್ದಾರೆ ಇದರ ನೇತೃತ್ವದಲ್ಲಿ. ಅವರು ಸಮಾಜದಲ್ಲಿ ಮಾಡಿರುವಂಥ ದೊಡ್ಡ ದೊಡ್ಡ ಕಾರ್ಯಗಳಿವೆ. ಆದರೆ ಅದನ್ನು ಯಾವುದನ್ನು ಕೂಡ ತೋರಿಸಿಕೊಳ್ಳದೆ ಇಲ್ಲಿ ಸಮರ್ಪಣಾ ಭಾವದಿಂದ ನಾವೆಲ್ಲ ತಾಯಿ ಉಮಾಮಹೇಶ್ವರಿಯ ಸೇವಕರು ಎಂಬ ಭಾವನೆಯೊಂದಿಗೆ ತೊಡಗಿಸಿಕೊಳ್ಳುವಂಥ ಅತ್ಯಂತ ಪ್ರಾಮಾಣಿಕವಾಗಿರತಕ್ಕಂಥ ಒಂದು ಸಮೂಹದ ಪ್ರಯತ್ನದಿಂದ ಇಲ್ಲಿಯ ಈ ಕಾರ್ಯ ಇಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ಏನಿದ್ದರೂ ಕೂಡ ಮತ್ತೊಮ್ಮೆ ಸಂತಸವಿದೆ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡದರಲ್ಲಿ. ಇಷ್ಟೆಲ್ಲ ಪ್ರಯತ್ನಪಟ್ಟು ಈ ಕ್ಷೇತ್ರ ನಿರ್ಮಾಣ ಮಾಡಿ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಆರಾಧನೆಯನ್ನು ಮಾಡಿ ಮತ್ತೊಮ್ಮೆ ಸಾನ್ನಿಧ್ಯ ವೃದ್ಧಿಗೋಸ್ಕರವಾಗಿ ಬ್ರಹ್ಮಕಲಶ ಮಾಡುವಂಥ ಸಂದರ್ಭದಲ್ಲಿ ನಿನ್ನೆ ಈ ಕ್ಷೇತ್ರಕ್ಕೆ ಆಗಮಿಸುವಂಥ ಸಂದರ್ಭದಲ್ಲಿ ನಾನೇ ಒಮ್ಮೆ ತಬ್ಬಿಬ್ಬಾದೆ.
ಯಾಕೆಂದರೆ ಇದು ನಾನು ಬರ್ತಾ ಇರುವಂಥ ಕಾಪಿಕಾಡೋ, ನಾನು ಬರ್ತಾ ಇರುವಂಥ ಉಮಾಪುರಿಯೋ ಎಂಬ ಒಂದು ಸಂಶಯ ಬರುವ ರೀತಿಯಲ್ಲಿತ್ತು. ಆ ರೀತಿಯ ಒಂದು ವ್ಯವಸ್ಥೆ ಆಗಿದೆ. 12 ವರ್ಷ ಕಳೆದು ಮತ್ತೊಮ್ಮೆ ನಾವು ಬ್ರಹ್ಮಕಲಶಕ್ಕೆ ತಯಾರಾಗುವಂಥ ಸಂದರ್ಭದಲ್ಲಿ ಈ ಮಣ್ಣಿನ ಹೆಸರೇನಿದೆಯೋ ಉಮಾಪುರಿ, ಆ ಉಮಾಪುರಿಗೆ ಬಂದಂಥ ಅನುಭವ ಇಲ್ಲಿ ಗೋಚರವಾಗುತ್ತಾ ಇದೆ ಅಂತ ಆದರೆ ಮುಂದೆಯೂ ಕೂಡ ಇಲ್ಲಿಯ ಧರ್ಮ ಕಾರ್ಯ ನಿರಂತರವಾಗಿ ಅದು ಜರಗಲಿಕ್ಕೆ ಪೂರಕವಾಗಿರುವಂಥ ಶಕ್ತಿಯನ್ನು ಖಂಡಿತ ಆ ದೇವರು ಅನುಗ್ರಹಿಸಿಕೊಡ್ತಾರೆ. ನಾವೆಲ್ಲರೂ ಕೂಡ ಸೇವಕರಾಗೋಣ. ಆ ತಾಯಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆಯಷ್ಟೇ. ಇಲ್ಲಿ ಆ ಕ್ಷೇತ್ರದ ಆಚಾರ್ಯರಾಗಿ ತೊಡಗಿಸಿಕೊಂಡು ಈ ಧರ್ಮ ಕಾರ್ಯದಲ್ಲಿ ಒಂದಿಷ್ಟು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಆ ಮಹಾತಾಯಿ ಈ ಸೌಭಾಗ್ಯ ಯಾವತ್ತೂ ಕೂಡ ನಮ್ಮಲ್ಲಿ ಉಳಿಲಿಕ್ಕೆ ಪೂರಕವಾಗಿರುವಂಥ ಅನುಗ್ರಹವನ್ನು ಕೊಡುವುದರ ಜೊತೆಗೆ ಸಮಸ್ತ ಸದ್ಭಕ್ತರಿಗೂ ಸಮಾಜದ ಸಮಸ್ತರಿಗೂ ಕೂಡ ಬೇಕಾಗಿರತಕ್ಕಂಥ ಸುಖವನ್ನು ಸಮೃದ್ಧಿಯನ್ನು ಅನುಗ್ರಹಿಸಲೆಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ವಂದನೆಗಳು. ಶಿಕ್ಷಕಿಯಾಗಿ ಶಿಷ್ಟ ಪರಿಪಾಲಕಿಯಾಗಿ ನಮ್ಮೆಲ್ಲರನ್ನು ಕೂಡ ರಕ್ಷಿಸಲು ನುಡಿಯೊಂದಿಗೆ ಈ ಕಾರ್ಯಕ್ರಮ ಶುಭವನ್ನು ನಡೆಸಿದಂಥ ಬ್ರಹ್ಮಶ್ರೀ ಕುಂಟಾರ ರವೀಶ್ ತಂತ್ರಿ ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಮಮತಕ್ಕ ಈ ರೆಡ್ ಪತ್ತೆಲ್ಲಿ ಮಮತಾ ಗಟ್ಟಿ ಇದೀಗ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷಿಣಿಯಾದಂತಹ ಶ್ರೀಮತಿ ಮಮತಾ ಗಟ್ಟಿ ಸೋಮನಾಥೇಶ್ವರ ದೇವರಿಗೆ ವಂದಿಸಿ, ತಾಯಿ ಉಮಾಮಹೇಶ್ವರಿ ತಾಯಿಗೂ ವಂದಿಸಿ, ಬ್ರಹ್ಮಕಲಶೋತ್ಸವದ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ದೀಪವನ್ನು ಬೆಳಗಿಸಿ ಉದ್ಘಾಟನೆಗೊಳಿಸಿ ನಿರ್ಗಮಿಸಿದಂಥ ಭೀಮೇಶ್ವರ ಜೋಶಿ ಸರ್ ಅವರಿಗೂ ವಂದಿಸಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿ ಅಕ್ಕ ಶಕುಂತಳಕ್ಕನಿಗೆ ಕೂಡ ವಂದಿಸಿ, ತಂತ್ರಿಗಳಿಗೂ ಕೂಡ ವಂದಿಸಿ, ಎಲ್ಲ ವೇದಿಕೆಯಲ್ಲಿರುವ ಆದರಣೀಯ ಅತಿಥಿ ಗಣ್ಯರಿಗೂ ಕೂಡ ನಾನು ವಂದಿಸಿಕೊಂಡು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಭಗವದ್ಭಕ್ತರೇ, ತಾಯಂದಿರೇ, ಸಹೋದರ ಸಹೋದರಿಯರೇ, ಮುದ್ದು ಮಕ್ಕಳೇ, ಮಾಧ್ಯಮದವರೇ, ಕ್ಷೇತ್ರದ ಉಮಾಮಹೇಶ್ವರಿ ದೇವಿ ಇವತ್ತು ಸಂಪೂರ್ಣವಾಗಿ ಕ್ಷೇತ್ರದಲ್ಲಿ ನೆಲೆಸಿದ್ದಾಳೆ ಅನ್ನುವುದನ್ನು ಈಗಾಗಲೇ ಈ ಒಂದು ಕಾರ್ಯದಿಂದ ನಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಕ್ಷೇತ್ರ ಸಾನ್ನಿಧ್ಯ ಹಾಗೆ ಸ್ವಾಮಿಗಳು ತಂತ್ರಿವರಿಯರು ಮಾತಾಡಿದವರು ಕ್ಷೇತ್ರದ ಬಗ್ಗೆ ಭಾಳಷ್ಟು ಅಪಾರ ಭಕ್ತಿಯುಂಟು. ಇಲ್ಲಿ ಜನ ಬರ್ತಕ್ಕಂಥ ಈ ಜನಸಾಗರ ಭಕ್ತ ಸಮೂಹವನ್ನು ನೋಡಿದರೆ ಖಂಡಿತವಾಗಿ ಕೂಡ ಕ್ಷೇತ್ರ ಭಾಳಷ್ಟು ಅಭಿವೃದ್ಧಿಗೊಂಡಿದೆ ಅನ್ನೋದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅಂತಹ ಕ್ಷೇತ್ರ ಇವತ್ತು ಈ ಪುಣ್ಯ ಭೂಮಿಯಲ್ಲಿ ನಾವು ನೀವು ಸೇರಿಕೊಂಡಿದ್ದೇವೆ. ಅಂತಹ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಮೊದಲಿಗೆ ಹೆತ್ತ ತಾಯಿಗೆ ನಮನ, ಹೊತ್ತ ಭೂಮಿಗೆ ನಮನ, ಕಲಿಸಿದ ಗುರುವಿಗೆ ನಮನ. ಭೀಮೇಶ್ವರ ಜೋಶಿಯವರು ಹೇಳಿದ ಹಾಗೆ ನಾವು ಸಮಾಜದಲ್ಲಿ ವ್ಯಕ್ತಿ ಒಬ್ಬರು ಶಕ್ತಿಯಾಗಿ ಬೆಳಗಬೇಕು, 4 ಜನರಿಗೆ ಸಹಾಯವನ್ನು ಮಾಡುವಂಥ ವ್ಯಕ್ತಿಗಳಾಗಬೇಕು. ವಾಸ್ತವ ಸತ್ಯ. ನಿಜವಾಗಿ ಕೂಡ ಧರ್ಮ ಅಂದ್ರೇನು? ಯಾರು ಕಷ್ಟದಲ್ಲಿರ್ತಾರೋ ಅವರನ್ನು ಸಹಾಯ ಮಾಡಿ ಮೇಲಕ್ಕೆತ್ತುವುದೇ ದೊಡ್ಡ ಮನುಷ್ಯ ಧರ್ಮ, ಮಾನವ ಧರ್ಮ. ದೇವಸ್ಥಾನ, ಮಸೀದಿ, ಚರ್ಚಿಗಿಂತಲೂ ಕೂಡ ನಾವು ಮಾಡುವಂತಹ ಪುಣ್ಯ ಕಾರ್ಯ, ಒಬ್ಬರನ್ನು ಮೇಲೆತ್ತುವುದು, ಅದು ದೊಡ್ಡ ಧರ್ಮ ಕಾರ್ಯ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂಥ ಒಂದು ಮನಸ್ಸಿನ ಭಾವನೆಗಳು ನಮ್ಮವು ಎಲ್ಲವೂ ಕೂಡ ಉತ್ತಮವಾಗಿದ್ದರೆ ಖಂಡಿತವಾಗಿ ಕೂಡ ನಮ್ಮ ಹೃದಯದಲ್ಲಿ ದೇವರು ನೆಲೆಸ್ತಾರೆ ಎನ್ನುವುದನ್ನು ನಾವು ಕಂಡವರು. ಹಾಗಾಗಿ ನಾವೆಲ್ಲರೂ ಕೂಡ ಉತ್ತಮ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಆತ್ಮಸಮರ್ಪಣಾ ಭಾವದಿಂದ ಕೆಲಸ ಮಾಡಿದಾಗ ದೇವರು ಕೊಟ್ಟಂಥ ಅವಕಾಶದಲ್ಲಿ 4 ಜನರಿಗೆ ಒಳ್ಳೆಯದನ್ನು ಮಾಡಿಕೊಂಡು ಹೋದಾಗ ಖಂಡಿತವಾಗಿ ಕೂಡ ನಮ್ಮ ತಂದೆ ತಾಯಿಯ ಆಶೀರ್ವಾದ, ಆ ದೇವರ ಆಶೀರ್ವಾದ ನಮಗೆ ಸದಾ ಇದೆ ಅನ್ನೋದನ್ನು ಕೂಡ ನಾವು ಕಂಡಿದ್ದೇವೆ. ಬಹುಶಃ ಜೀವನದಲ್ಲಿ ನಾವೆಲ್ಲರೂ ಅದನ್ನು ಅಳವಡಿಸ್ಕೊಂಡು ಹೋಗೋಣ. ಧಾರ್ಮಿಕ ವಿಚಾರಗಳಿಗೆ ತಂತ್ರಿವರಿಯರು ಮಾತಾಡಿದರು. ಬಹುಶಃ ಅವರ ಎದುರುಗಡೆ ನಾವೆಲ್ಲರೂ ಏನು ಕೂಡ ಸಣ್ಣದು. ಬಹುಶಃ ನಮ್ಮ ಅನಿಸಿಕೆಯನ್ನು ನಾನು ಹೇಳಿದ್ದೇನೆ. ದೇವರ ಈ ಒಂದು ಕ್ಷೇತ್ರದಲ್ಲಿ ನಡೀತಕ್ಕಂಥ ಪುಣ್ಯ ಕಾರ್ಯಕ್ಕೆ ನಾವು ನೀವು ಎಲ್ಲರೂ ಕೈ ಜೋಡಿಸೋಣ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಾವು ಎಂದೂ ಕೂಡ ನಮ್ಮ ಧರ್ಮವನ್ನು ಪ್ರೀತಿಸಿಕೊಂಡು
ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂತಹ ಕಾರ್ಯ ನಿಮ್ಮಲ್ಲೂ ಬೆಳೆಯಲಿ, ನಿಮ್ಮೆಲ್ಲರ ಮನಗಳಲ್ಲೂ ಇದು ಬೆಳೆಯಲಿ ಅಂತೇಳಿ ನಾನು ಶುಭ ಹಾರೈಸಿ, ಕಾರ್ಯಕ್ರಮಕ್ಕೂ ಶುಭ ಹಾರೈಸಿ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ವಂದಿಸಿಕೊಂಡು ನನ್ನೆರಡು ಮಾತುಗಳನ್ನು ವಿರಮಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಥ್ಯಾಂಕ್ ಯು. ಶುಭ. ಸೋಮನಾಥೇಶ್ವರ ಪ್ರಸನ್ನ, ಶ್ರೀ ಉಮಾಮಹೇಶ್ವರಿ ಪ್ರಸನ್ನ, ಮಿತ್ತ ಚಾವಡ್ಡಿತ್ತಿನ ಪೂರ ಉಮಾಮಹೇಶ್ವರನ ಭಕ್ತರೇ, ಮಲ್ಲಬಿನ್ಯರೇ, ಅಂಚೆ ತೀರ್ಥ ಚಾವಡ್ಡಿತ್ತಿನ ಪೂರ ಸೋಮನಾಥೇಶ್ವರನ ಉಮಾಮಹೇಶ್ವರನ ಭಕ್ತಾದಿಗಳೇ, ಕೋರ್ಟುಡು ಮಿನಿ ಪಾತ್ರೆ ಪಂಡ ಹಿಂಗೆ ಪಾತ್ರೆಲ್ಲಿ ಮೂಲು ಅಂತೆ ಕಷ್ಟ ಅವತ್ತಂದೆ ಅಂಚೆ ಅದಪ್ಪನಾಗ ಹಿಂಗೆ ಮೂಲ ಬಂದಾಗನೇ ಈ ದೇವಸ್ಥಾನದ ಪಾವಿತ್ರ್ಯತೆ ಮಹತ್ವತೆಯನ್ನು ಪೂರ ಪಂತೇರು ಈಗ ಬೋಡಿತಿನ ದಮಾಯನ್ ತಿಂದ್ಲೇರು ಯಾರು ಪಂಡಿತ್ಯರು ಅಚ್ಚು ಕೊಟ್ಟಾದ ನಿಗುಲು ಪೊರ್ಲೋಡು ನಡಪಾದ ಬರಿಯರಂದು ಗೊತ್ತು ನಲ್ಲ ಎನ್ಮನೆ ತಾರೀಕು ಮುಟ್ಟ ನಿಗಲ್ನ ಈ ಕಾರ್ಯಕ್ರಮ ಧಾರ್ಮಿಕದ ಪೂರ ನಡತೊಂದುಕೊಂಡು ಈ ಸಂದರ್ಭಡು ದೇವಿನ ಆಶೀರ್ವಾದ ಮಾತೆರಿಗಳ ಸದಾ ಉಪ್ಪಾಡು ಉನ್ನತಿಗೆ ಅಭಿವೃದ್ಧಿ ಮಲ್ಪಾಡು ಈ ದೇವಸ್ಥಾನ ಅಂಚಿನೇ ಬೋದು ಮಾತೆರ್ನ ಒಂಜಿ ಮಲ್ಪಾದು ಈ ದೇಶಗೂ ಸೇವೆ ಕೊರ್ಪುಣಂಚಿನಲ್ಲ ಒಂಜಿ ಅನುಮಲ್ತು ಕೊರಾಡು ಅದಕ್ಕೇನೊಂದು ಈ ಒಂಜಿ ಶುಭ ಕಾರ್ಯಕ್ರಮಗೂ ಏನನ್ಲೆತ್ತದು ಎದಕ್ಕೊಂದು ಎಂಕಲ ಒಂಜಿ ಮಾನ ಒಂದು ಕೊನೆಗೆ ನಿಕ್ಲಿ ಪೂರ ಸೊಲ್ಮೇಲೆ ಸಂದಾದು ಮಾತೆರಿಗ್ಲೆಡ್ಡೆ ಹೊಡ್ ಬಂದು ಏನು ಆರೈಸು ಪ್ರವೃತ್ತಿಡು ಧರ್ಮನಿಷ್ಠರಾದ ನಮ್ಮನ್ನು ಮಾತೆರಲ ಜಗನ್ಮಾತೆ ಅಪ್ಪೆ ಕಾತನೋಡು ಪಂಪಿನಂಚಿನ ಎಡ್ಡೆಪ್ಪದಲ್ಲಿ ನುಡಿಕೋರ್ನಚ್ಚಿನ ಮನೋರಾಜ್ ರಾಜುವ ನಮ್ಮ ಹಿರಿಯ ವಕೀಲರಿಗೆ ಸೊಲ್ಮೆ ಸಂದೆ ತಮ್ಮತ್ತೊಂದು ದುಂಬತ್ತಾದ ಸನ್ಮಶ್ರುತ ಬಾಲಕೃಷ್ಣ ಅಡಪ ಮೂಡು ಮನೆ ಜೋಗಿ ಬಿಟ್ಟು ಇಜ್ಜೆ ಗುರ್ಕಾರುಂದಲ್ಲಿ ಪಯಾಸಿದ ಅರಿ ಪುಣ್ಯ ರೇಖೆಂಡ ಅಪ್ಪೆನ ಸಾನ್ನಿಧ್ಯೋಡು ಎಂಕ್ಲೆಗ್ ಒಂಜಿ ಅಪ್ಪೆನೆ ಇನಿ ಈ ಸಾನ್ನಿಧ್ಯೋಡು ಗುರ್ಕಾರ್ದಿ ಆತೀರು ಶಕುಂತಲಕ್ಕಗ ಈ ಒಂಜಿ ಭಾಗ್ಯ ದಿಕ್ಕದಿಂದ ನಮ್ಮ ಇಂಥ ದಿನ ಶಕುಂತಲಕ್ಕ ಬಾರಿ ಮಲ್ಲ ವಾಗ್ಮಿ ಬಾರಿ ಮಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮಲ್ಲ ಒಂಜಿ ವಿಚಾರ ತೆರೆದಿನಾರು ಇಂಥ ಈ ಕೂಟದ ಧರ್ಮ ಗದ್ದಿಗೆದ ಸಭೆಯಲ್ಲಿಸಿದ ಗುರ್ಕಾರ್ಮದ ನುಡಿ ಸನ್ಮಾನ್ಶುತ ಶಕುಂತಲ ಶೆಟ್ಟಿ ಬೆರೆದು ಸೀಮೆದೆ ಬೇರೆ ಸೋಮನಾಥ ತಗ್ಗಾದು ಅಪ್ಪೆ ಉಮಾಮಹೇಶ್ವರಿನ ಪಾದಗುಬೂರೊಂದು ಧರ್ಮ ಚಾವಡಿದ ಮಿತ್ತುಪ್ಪನ ಮಾತ ಬಿನ್ನೆರೆ ಬಂದುಲೆ ಭಾರಿ ಸಕೋಕ್ಕೆ ಪಾತೆರುವೇರು ಬಂದಾಗ ಅವು ಒಂದಾನೊಂದು ಕಾಲದಲ್ಲಿ ಇತ್ತೆತ್ತು ಆಣಿ ಅಂದು ಆಂಡ ಇರ್ ಬನ್ನೇಕೆ ಬಂದ್ಬಿಡಿ ಪಾತೆರು ನಾವು ಇತ್ತೆ ಬಿಡ್ತೆ ದಾಯ ಬಂಡ ಯಾನ್ ಬದಲ್ದಿಜಿ ಸಮಾಜ ಬದಲ್ದನೆ ದುಂಬು ಕೇನ್ನಾಕಲ್ಲ ಇತ್ತಂಡ ನಮ್ಮ ಸಂಸ್ಕೃತಿ ಸಂಸ್ಕಾರ ಅಂದು ಭಾಷಣ ಬಿಡಂತುಡು ಆಂಡ ಸಂಸ್ಕೃತಿ ಸಂಸ್ಕಾರ ಜಾಸ್ತಿ ಪಾತೆರ್ಲೆಕ್ಕನೆ ಅಪ್ಪೆಮ್ಮೆ ಪೂರಾ ಪೋದು ವೃದ್ಧಾಶ್ರಮಣ ಆತೀರಿ ಸಂಸ್ಕೃತಿ ಏರೆಗೆ ಪಾತಿರ್ನಿ ಐನೇ ಆಯ್ಬಕ್ಕ ಇತ್ತೆ ತೋಜುಂಡು ಪಾತರಂದೆ ಕುಲ್ಲು ನಾನೇ ಎಡ್ಡೆ ಪೊಕ್ಕಡೆ ಬಾಯಿಲ ಹಾಲು ಜನಕ್ಕೆಲ್ಲ ಹಾಲು ಅಪ್ಪನ ಬದಲು ನಮ್ಮ ಏತು ಬೋಡ ಆತೆ ಪಾತಿರ್ದು ಕುಲ್ಲುನ ಎಡ್ಡೆ ಅಂದು ಇತ್ತೆ ಏರು ಜೋಶಿಯರು ಪೂರ ಪಾತೇರಿಯರು ರವಿಶಣ್ಯ ಪೂರ ಪಾತೇರಿಯರು ಒಂತೆವರಿನೇನು ಮಮತ ಅಲ್ಲ ಮನೋರಾಜಲ್ಲ ತಿರ್ಗಾಯರು ನನ್ನ ಎನ್ನ ಕೆಲಸ ಒಗ್ಗರಣೆ ಮಾಡಿನ ಮಾತ್ರ ಪೂರ ಅಡಿಗೆ ಮಲ್ತು ದೀತೇರು ಅಂಡ ಒಂಜಿ ಸಮಾಧಾನ ಒಂಜಿ ಸಂತೋಷ ಈ ಕಾಪಿ ಕಾಂಡದ ಈ ಕಟ್ಟದ ಜಾಗೆ ಬಹುಶಃ ಈ ಏರಿಯಾನೇ ಅಂಚ ತೋಜುಂಡು ಮುರಾಣಿ ಸತೀಶ್ಲೆತ್ತಿತ್ತೇರು ಒಂದು ದಿಕ್ಕಿಗೆ ಅವಳು ಪುಣ್ಯನಾಕಲೆ ಭಾರಿ ಜನ ಸೇರ್ದು ಭಾರಿ ಎಡ್ಡೆ ಕಾರ್ಯಕ್ರಮ ಆದಿತ್ತಂಡು ಆಣಿ ತೋಜುಂಡು ಎಂಕು ಓಲು ಪುಣ್ಯನಾಕಲು ಜೌವನೇರು ಬೆನಿಯರು ಪಂಡ ಧರ್ಮದ ಬಗ್ಗೆ ಆಸಕ್ತಿ ಬರ್ಪುಂಡ ಅವಳು ಖಂಡಿತವಾದಲ್ಲ ನಮ್ಮ
ಇಂದು ಗಟ್ಟಿ ಹಾಕೊಂಡು ನಮ್ಮ ಸಮಾಜಡ್ ಎಡ್ಡೆ ವ್ಯಕ್ತಿತ್ವನು ಒರಿತೊನಿಯರೆ ಸಾಧ್ಯ ಪುಂಡು ಮಾತ ಮಲ್ಪನಾಗ ಪನ್ನಾಗ ಏರು ನಂಕ ಪನ್ಪೇರು ಯಾನು ದಾಯ ಪನ್ಪೆ ಬಂಡ ಮಾತ ಭೀಮೇಶ್ವರ ಜೋಶಿಯರು ಹಿಡ್ದಿಂಚಿತ್ತೆ ಪಂಡನೆ ಅಪ್ಪೆಮ್ಮನೆ ಅತಿ ಹೆಚ್ಚಿಗೆ ಭಕ್ತಿ ಹಿಡಿದು ಓಡೊಂದು ಪನೊಲ್ಯ ಬಲ್ಯ ಗೊತ್ತುಜ್ಜಿ ಪನ್ಕಾಂದು ಹಾಕೊಂಡು ದಾಯ ಪಂಡ ವರ್ಷ ವರ್ಷ ಆಡು ಮೇಲ್ವರ್ಗದ ಒಂಜಿ ಅಪ್ಪೆ ಬಂಡ 94 ವರ್ಷದ ಪ್ರಾಯದ ಅಪ್ಪೆ ಮಗೆ ಅಮೇರಿಕಡ್ ನಡ್ಜು ಹೋಗಲು ಬೇರೆ ಭಾರಿ ಪುದರ್ದ ಅಪ್ಪೆ ಭಾರಿ ಪೊರ್ಲದ ಅಪ್ಪೆ ಭಾರಿ ದಾನ ಧರ್ಮ ಮಲ್ಪನ ಅಪ್ಪೆ 6 ತೀರಿಯರು ಐತಾರದಾನಿ ತೀರಿಯರು ಗುರುವಾರದಾನಿ ಮಗೆ ಅಮೇರಿಕಡ್ದು ಬತ್ತೇರು ಏಜೆ ಶೆಟ್ಟಿಡ್ದು ಸೀದಾ ಸ್ಮಶಾನಕ್ಕೆ ಕೊನೆಯರು ಅವರು ಗಟ್ಟಿಯರ ಪುದರು ನೋಡಿಸಿ ಆಟೆ ಮುಗಿಂಡೆ ಆರ್ನ ಏಪ ಗುರುವಾರ ಐಡ್ದು ಬಕ್ಕ ಐತಾರದಾನಿ ಬತ್ತೇರು ಆರ್ನ ಅಪ್ಪೆ ಒಂಜಿ ಆಶ ಮಾಡಿತ್ತೇರು ಅವರೊಂಜಿ 45 ಲಕ್ಷ ಡೆಪಾಸಿಟ್ ಇತ್ತು ನೀನು ಗೆತ್ತೊಂಡೇರು ಒಂಜಿ ನುಡಿನಮನ ಮಲ್ಪಗ ಬಲೆ ಬಂಡ ನನಗೆ ಟೈಮ್ ಇಲ್ಲ ನೀವು ಸುಧಾರಿಸಿ ಇಂದು ಪಂಡೇರು ನಮಸ್ಕಾರ ಮಲ್ತದು ಪೋಯರು ಏರು ನಂಗೆ ಮಾರ್ಗದರ್ಶನ ಕೊರ್ಪುನಾಕಲು ಅಪ್ಪೆ ತೀರ್ದು 4 ದಿನ ಆಕಳಿಗೆ ಒಂಜಿ ದೀಪದಿದ್ದು ನೀರ್ದಿದ್ದು ಕೈ ಮುಗಿಯಲ್ಲ ನಂಗೆ ಪುರ್ಸೋತಿಜ್ಜಿ ಆ 45 ಲಕ್ಷನ ಗೆತನೇರೆ ಮಾತ್ರ ಪುರ್ಸೋತಂದ ಆಯ್ಬಕ್ಕ ಇನಿ ಅಪ್ಪೆಮ್ಮೆ ಬುಡ್ಚಿ ದುಡ್ಡುದ ಗಂಟು ಇತ್ತಂಡ ಕೊರ್ಲೆಂದು ಪನ್ಪುನ ಆಡಿ ನಮ್ಮ ದೇಶದ ಈ ಮೌಲ್ಯ ಇತನನ ಮೌಲ್ಯ ಇಜ್ಜಂದನ ಶಿಕ್ಷಣ ಬೈದನ ಸಂಸ್ಕೃತಿ ಬೈದನ ಸಂಸ್ಕಾರ ಬೈದನ ಪುಟ್ಟನಗನೇ ಸಂಸ್ಕಾರ ಹೆಂಗೆ ತೋಜುನಿ ಆ ಅಪ್ಪೆ 6 ಒಂಜಿ ಆರ್ನ ನುಡಿ ನಮನದಾನಿ ಒಂಜಿ ಪೊಲೀಸ್ತಾರು ಬುಲ್ತೇರು 6 ಏಪಲ ಪೋಂಡ ಒಂಜಿ ಶುಂಠಿದ ಸರ್ಬತ್ ಕೊರಂತೇರ್ಗೆ ಒಂಜಿ ದಿನ ಲೆತ್ತ ಮಂಡೇರಿಗೆಂದ ಅನ್ನ ಜೀವ ಪೋಪುಂಡ ಈತನ ಮಾತ್ರ ಜೀವ ಪೋಪುನಿಂದು KMCಗೆ ಪೋದು ಅರೆಗೆ ಹುಷಾರಿಜ್ಜಿಂದ ಪಂಡದು ಮತೀಜಂದನ ಆರ್ನ ಕಾರು ಪತ್ತದು ನಮಸ್ಕಾರ ಮಲ್ತದು ಪಿದೆ ಬನ್ನಗ ಜೀವ ಪೋಣಿಗೆ ಎನ್ನಿನಿ ತನ್ನನೇ ಜೋಕಲಿಗೆ 4 ದಿನ ಉಂತೆರೆ ಪುರ್ಸೋತಿಜ್ಜಿ ಏರೋ ಒವ್ವೋ ಜಾತಿದ ಒವ್ವೋ ಭಾಷೆದ ಒಂಜಿ ಬಂಧುಲೇಡ್ಗ ಇತ್ತನಂಚಿನ ಇಂದು ನಮ್ಮ ಜೋಕಲೇಡ ಇಜ್ಜಿಂದ ಸಂಸ್ಕೃತಿದ ಇದ ಸಂಸ್ಕಾರ ಹೆಂಚಿನ ಮಾತಾಡ್ದೆಚ್ಚಿಗೆ ಮಾತ ಅಪ್ಪೆಮ್ಮೆಲ್ಲ ಮಲ್ಪಡಾಯಿನಿ ದುಂಬು ನಮ್ಮ ಒಂತೆ ಬಾಲ್ಯ ನಮ್ಮನೆ ತಪ್ಪು ನಮ್ಮ ಆಶ್ರಮಕ್ಕೆ ಬಿಡುಪ ಅಂದು ಪನ್ಪ ಬುಡ್ಬಿಯರ ಕಾರಣ ನಮ್ಮನೆ ಒಂಜಿ ಬಾಲೆ 2 ಬಾಲೆ ಕೊಂಡಾಟಾಡು ತಾಂಕುವ ನಮ್ಮ ಬಂಗನ ಜೋಕಲಿಗೆ ತೆರಿಯಂದಿ ಲೆಕ್ಕ ಮಲ್ಪುವ ಜೋಕಲಿಗೆ ಆ ಬಂಗದ ಬಂಧುತ್ವದ ವಿಷಯನೇ ಗೊತ್ತು ಪುಜ್ಜಿ ಐಕೆಂಚಿನಪ್ಪುಂಡು ದುಡ್ಡು 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 ಪುದರ್ ಈ ನೆತ್ತ ಬೆರಿಯ ಪೋದಾನಾಗ ಏರು ಎಂಚಾಣಲ್ಲ ಗೊತ್ತಾಪುಜ್ಜಿ ಅಂಚಾಯ್ ಹಿಡ್ದು ಅಪ್ಪೆ ಮೇಲೆ ಒಂಜಿ ವಸ್ತು ಆ ವಸ್ತುನು ಕೊನೊಂದಾಗಲ್ವಲ್ಲ ಆಶ್ರಮ ಡೆಪಾಸಿಟ್ ಈ ಸ್ಥಿತಿ ಆತನ ಅಂಚಿನ ಅವಸ್ಥೆಡು ಈ ಬಾಚಕೆರೆ ಇತ್ತೆ ಸನ್ಮಾನ ಮಲ್ತೇರು 6 ವಿದ್ಯೆನೇ ಇಜ್ಜಂದನಾರು ಏತೋ ಭಾರಿ ಪೊರ್ಲದ ದೇವಸ್ಥಾನ ಕಟ್ಟದು ಭಾರಿ ಪೋತೆ ದುಂಬಲು ಮಲ್ತನೆ ಹಿಡ್ದು ಅಂಚಿನ ಒಂಜಿ ವ್ಯವಸ್ಥೆ ಆಕಲು ಮಲ್ದೇರು ಇನಿ ಕೈತಲ್ ರವಿಶಣ್ಣೆ ಮಂಡೇರು ಈಶ್ವರಣ್ಣನ ಈ ಪ್ರಾಯೋಡಲ್ಲ ಅಪ್ಪೆಗೂ ಬೋಡಾದು
ಭಾರಿ ಕೆಲಸ ಮಲ್ಪೇರಂದು ಓಲು ಯಾನೆ ಮಾತ ಬಂದುಲೆಡ ಮನ್ಪುನಿ ಓಲು ನಮ್ಮ ಬ್ರಹ್ಮ ಕಲಶದ ಪಗ 4 ದಿನ ಬೆನ್ಪನ ಅವು ಅಪ್ಪೆಗೆ ಸಮರ್ಪಣೆ ಬೊಕ್ಕೊಂಜಿ ಯಾನೆ ಆ ಕೇರಿದೊಂಜಿ ಪಾತ್ರ ನಮಡ ಪ್ರೀತಿ ವಿಶ್ವಾಸ ಆತ್ಮೀಯತೆ ಮಾತೆರ್ನ ಒಂಜಾದು ಉಪ್ಪಡು ಅವೇ ಅಕೇರಿ ಮುಟ್ಟ ಒರಿಪುಣಿ ದೇವೆರಡ ನಟ್ಟೊಡೈನಿ ಈ ದೇಶಗೂ ಈ ಸಮಾಜಗೂ ಕಂಟಕೆರ ಆಯಿನ ಹಾಕಲೇನು ಇರೇ ಸರಿ ಮಲ್ಪಿ ದೇಶದ ಮಾತ ಜವನರಿಗೆ ದೇಶ ಪ್ರೇಮ ಕೊರಲೆ ದೇಶವರಿನ ಮಾತ್ರ ನಮವರಿಪ್ಪ ಮಾತೆರ್ಲ ದೇಶ ಜನ ಗತಿಯೇ ಇಜ್ಜಿ ದೇಶನ ಒರಿಪು ನೀವು ಒಗ್ಗಟ್ಟು ಪ್ರೀತಿ ವಿಶ್ವಾಸ ಆತ್ಮೀಯತೆ ಅವು ನಮ್ಮಡ ಸದಾ ಉಪ್ಪಡು ಸೌಹಾರ್ದತೆಯೇ ನಮ್ಮ ಜೀವನದ ಅಂಗ ಆವಡಂದು ದೇವರಡ ನಟ್ಟೊಂದು ಅಪ್ಪೆ ಸಮಾಜಕ್ಕೆ ಇರ ಅಪ್ಪೆ ಭದ್ರಕಾಳಿಲ ಇರೆ ಮೋಕ್ಯದ ಅಪ್ಪೆಲ ಇರೆ ರಡ್ಡೆಲ್ಲ ತೂಪುಣಾರ್ಲ ಇರೆ ಸರಿ ಮಲ್ಪುಣಾರ್ಲ ಇರೇ ಕಾಪುಲಿ ಸೊಲ್ಮೇಲೆ ಬಾರಿ ಪೊರ್ಲದ ನುಡಿ ಅಪ್ಪೆನ ಸಾನ್ನಿಧ್ಯೋಡು ನಮ್ಮ ಸೇವೆ ಮಲ್ತನ ಅಂಚನೆ ಇಲ್ಲದ ನಮ್ಮ ಅಪ್ಪಮ್ಮನೆಲ್ಲ ಋಣ ನಮ್ಮ ಸಂದವಡ ಈ ತೊಟ್ಟಿಗೆ ನಮ್ಮನ್ನು ಮಾತೆರೆಲ್ಲ ಸಾಂಕು ನಂಚಿನ ಅಪ್ಪೆ ಭರತಪ್ಪನೆಲ್ಲ ನಮ್ಮ ಸೇವೆ ಮಲ್ಪಡ ಪಗ ನಮ್ಮ ಜನ್ಮ ಸಾರ್ಥಕ ಪನ್ಪಿನ ಅಪುಂಡು ಪನ್ಪಿನಂಚಿನ ಬಾರಿ ಪೊರ್ಲದ ನುಡಿ ಕೊರ್ನಂಚಿನ ಶಕುಂತಕ್ಕಲಗ ಮಾತ ಬಂದುಲ್ಲ ಪರವಾದ ಪ್ರೀತಿ ಉಡಲಿದ ಸೊಲ್ಮೆಲಿನ ಸಂದೈತ ಮಲ್ತೊಂದು ಬಂದುಲೆ ಅಕೇಡ್ದ ಕಡೆಗೆ ಬರಂದುಲ್ಲ ಇತ್ತೆ ಸೊಲ್ಮೆ ಸಂದೈತ ಮಲ್ಪನಂಚಿನ ಲೇಸು